ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ರವಿ. ನಾನು ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರುವಂಥ ಇಲಾಖೆಯಾಗಿರುವಂಥ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ, ಇದರ ವ್ಯಾಪ್ತಿಯ ಕಾಲೇಜಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಲ್ಲಿನ ಕನ್ನಡ ವಿಭಾಗದಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಪ್ರಸ್ತುತ ದಾವಣಗೆರೆ ವಿಶ್ವವಿದ್ಯಾಲಯ ತನ್ನ ವ್ಯಾಪ್ತಿಯ ಕಾಲೇಜುಗಳಲ್ಲಿ ಅಂತಿಮ BA ಐಚ್ಛಿಕ ಕನ್ನಡದ ವಿದ್ಯಾರ್ಥಿಗಳಿಗೆ, ಅಂದರೆ 6ನೇ ಸೆಮ್ನ ವಿದ್ಯಾರ್ಥಿಗಳಿಗೆ 6.2ರ ಪತ್ರಿಕೆಯಾಗಿ ತೌಲನಿಕ ಅಧ್ಯಯನ ಮತ್ತು ಅದರ ಪಠ್ಯಗಳು ಅನ್ನುವಂಥ ಪತ್ರಿಕೆಯನ್ನು ನಿಗದಿಪಡಿಸಿದೆ. ಅದರಲ್ಲಿ ತೌಲನಿಕ ಅಧ್ಯಯನದ ಭಾಗವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಈ ತೌಲನಿಕ ಅಧ್ಯಯನದಲ್ಲಿ ಪ್ರಕಾರಗಳ ಸ್ವರೂಪದ ವಿಭಿನ್ನತೆಯ ಅಧ್ಯಯನ ಅನ್ನುವಂಥದ್ದು, ಸಾಹಿತ್ಯ ಪ್ರಕಾರಗಳು, ಈ ಸಾಹಿತ್ಯ ಪ್ರಕಾರಗಳ ಸ್ವರೂಪದ ಮತ್ತು ವಿಭಿನ್ನತೆಯ ಅಧ್ಯಯನ ಅನ್ನುವಂಥದ್ದು, ಅದರಲ್ಲಿ ಪ್ರಭಾವ ಮತ್ತು ಅನುಕರಣೆಯನ್ನು ನಾವು ಹಿಂದಿನ ಅಧಿವೇಶನದಲ್ಲಿ ನಾವು ಗಮನಿಸಿದ್ವಿ. ಇವತ್ತು ಸ್ವೀಕಾರ ಮತ್ತು ಅಳವಡಿಕೆ ಅನ್ನುವಂಥ ಎರಡು ಪರಿಕಲ್ಪನೆಗಳನ್ನು, ಅಂದರೆ ಈ ಎರಡು ಪ್ರಕಾರಗಳನ್ನು ನಾವು ಗಮನಿಸ್ಬೋದು ಅಂತಂತ ಚರ್ಚೆ ಮಾಡ್ಬೋದು ಅಂತಂತ ನಾನು ಅಂದ್ಕೊಂಡಿದ್ದೀನಿ. ಈಗಾಗಲೇ ನಾವು ಪ್ರಭೇದಗಳ ಅಥವಾ ಪ್ರಕಾರಗಳ ಅಧ್ಯಯನದ ಸಂದರ್ಭದಲ್ಲಿ 5 ಅಂಶಗಳನ್ನು ನಾವು ಅಭ್ಯಾಸ ಮಾಡಿದ್ದೀವಿ. ವಸ್ತು ಸಮಾನತೆಯನ್ನು ಆಧರಿಸಿರುವಂಥ ಅಧ್ಯಯನದಿಂದ ಹಿಡಿದು ಭಾಷಾಂತರದ ಅಧ್ಯಯನದವರೆಗೆ 5 ಅಂಶಗಳನ್ನು ನಾವು ಅಭ್ಯಾಸ ಮಾಡಲಾಗಿದೆ. ಅಭ್ಯಾಸಗಳನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಅಂಶವನ್ನು ಕೂಡ ಅಭ್ಯಾಸ ಮಾಡ್ಬೋದು ಅಂತಂದ್ಬಿಟ್ಟು ಅಲ್ಲೇ ಪ್ರಸ್ತಾಪ ಮಾಡಿದ್ದೆ, ಸ್ವೀಕಾರಗಳ ಅಧ್ಯಯನ ಅಂತಂದ್ಬಿಟ್ಟು. ಈ ಸ್ವೀಕಾರ ಅನ್ನುವಂಥ ಈ ಅಂಶ ಇದೆಯಲ್ಲ, ಆ ಅಂಶ ಇಲ್ಲಿ ಒಂದು ಸ್ವಲ್ಪ ಏನಾಗುತ್ತೆ ಅಂತಂತಂದರೆ ಪುನರಾವರ್ತನೆ ಆಗುತ್ತೆ. ಸೊ ಹಾಗಾಗಿ ಏನಂತಂದರೆ ಬಹುತೇಕ ಅಂಶಗಳನ್ನು ನಾವು ಸ್ವೀಕಾರಕ್ಕೆ ಸಂಬಂಧಪಟ್ಟಂಗೆ ತಿಳ್ಕೊಂಡಿದ್ದೀವಿ ಮತ್ತು ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಆ ವಿಷಯಗಳನ್ನು ಇನ್ನೊಂದು ಸ್ವಲ್ಪ ಇಲ್ಲಿ ಪ್ರಕಾರಗಳ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ, ಆ ಪ್ರಕಾರಗಳ ಒಂದು ಅಧ್ಯಯನದ ಪರಿಕಲ್ಪನೆ ಭಾಗವಾಗಿ ನಾವಿಲ್ಲಿ ಅಭ್ಯಾಸ ಮಾಡ್ತಿದ್ವಿ. ಅಳವಡಿಕೆಯನ್ನು ನಾವು ನಂತರ ನೋಡೋಣ. ಪ್ರಾರಂಭದಲ್ಲಿ ಸ್ವೀಕಾರದ ಅಧ್ಯಯನ, ನಂತರ ಅಳವಡಿಕೆಯ ಅಧ್ಯಯನವನ್ನು ನಾವು ಮಾಡ್ಬೋದು. ಪ್ರಾರಂಭದಲ್ಲಿ ಸ್ವೀಕಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಶ್ರೇಷ್ಠ ಕೃತಿಯ ಪ್ರಭಾವದ ಕಾರಣದಿಂದ ಹುಟ್ಟಿರುವಂಥ ಇತರ ಶ್ರೇಷ್ಠ ಕೃತಿಗಳು ತಮ್ಮ ಭಾಷಾ ಸಾಹಿತ್ಯ ಪರಂಪರೆಯಲ್ಲಿ ಮೌಲ್ಯದ ಅಂತರಗಳನ್ನು ಹುಟ್ಟಿಸ್ತವೆ, ಅಂದರೆ ಮೌಲ್ಯವನ್ನು ಹೆಚ್ಚಿಸ್ತವೆ ಅಥವಾ ಕಡಿಮೆ ಮಾಡ್ತವೆ. ಮೌಲ್ಯಾಂತರ ಅಂತಂದ್ಬಿಟ್ಟು, ಅಂದರೆ ಒಂದು ಶ್ರೇಷ್ಠ ಕೃತಿಯ ಪ್ರಭಾವದಿಂದ ಹುಟ್ಟಿರುವಂಥ ಇನ್ನೊಂದು ಶ್ರೇಷ್ಠ ಕೃತಿ ಏನು ಮಾಡುತ್ತೆ ಅಂತಂದರೆ ತಮ್ಮ ಭಾಷಾ ಸಾಹಿತ್ಯದಲ್ಲಿ ಅಥವಾ ತಮ್ಮ ಸಾಹಿತ್ಯ ಪರಂಪರೆಯಲ್ಲಿ ಮೌಲ್ಯದ ಅಂತರವನ್ನು ಏನು ಮಾಡ್ತವೆ ಅಂತಂದರೆ ಹುಟ್ಟಿಸುತ್ತೆ ಅಂತ. ಸಾಮಾನ್ಯವಾಗಿ ಶ್ರೇಷ್ಠ ಕೃತಿಯ ಪ್ರಭಾವದಿಂದ ಹುಟ್ಟಿರುವಂಥ ಶ್ರೇಷ್ಠ ಕೃತಿ ಅಂತಂತಂದರೆ ಮೌಲ್ಯಾಂತರ ಏನಾಗಿರುತ್ತೆ ಅಂತಂದರೆ ಸಾಮಾನ್ಯವಾಗಿ ಉನ್ನತವಾಗಿರುವಂಥದ್ದೇ ಆಗಿರುತ್ತೆ. ಸೊ ಹಾಗಾಗಿ ಉತ್ತಮವಾಗಿರುವಂಥ ಮೌಲ್ಯ ವ್ಯವಸ್ಥೆಯನ್ನು ಅವು ಹುಟ್ಟಿಸ್ತವೆ ಅಥವಾ ಆ ರೀತಿ ಯೋಚನೆ ಮಾಡೋದಕ್ಕೆ ಅವು ಆಸ್ಪದ ಮಾಡಿಕೊಡ್ತವೆ ಅಂತಂದ್ಬಿಟ್ಟು. ಕಾಲಕಾಲಕ್ಕೆ ಬಂದಂಥ ಶ್ರೇಷ್ಠ ಕೃತಿಗಳು ಅವು ರೂಪಿಸಿದಂಥ ಅಭಿರುಚಿಗಳಿಗೆ ಅನುಸಾರವಾಗಿ ಪ್ರಭಾವಿತರಾಗಿರುವಂಥ ಓದುಗರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಪರಂಪರೆಯಲ್ಲಿ ಪರೀಕ್ಷೆಗೆ ಒಳಗಾದ ಹಳೆಯ ಲೇಖಕರನ್ನು ಹೊಸ ತಿಳುವಳಿಕೆಯಿಂದ ನೋಡೋದಕ್ಕೆ ಪ್ರಾರಂಭಿಸ್ತಾರೆ. ನೋಡ್ರಿ, ಆ ಕೃತಿಗಳು ಅಂದರೆ ಒಂದು ಶ್ರೇಷ್ಠ ಕೃತಿಯಿಂದ ಪ್ರಭಾವಿತವಾಗಿ ಶ್ರೇಷ್ಠ ಕೃತಿಗಳು ಆ ಪರಂಪರೆಯಲ್ಲಿ ಹುಟ್ಟಿದಾಗ ಏನಾಗುತ್ತೆ ಅಂತಂದರೆ ಮೌಲ್ಯ ವ್ಯವಸ್ಥೆಯನ್ನು ಉತ್ತಮಗೊಳಿಸ್ತವೆ. ಆ ಸಂದರ್ಭದಲ್ಲಿ ಅಂದರೆ ಆ ಸಮಾಜದಲ್ಲಿರುವಂಥ ಮೌಲ್ಯ ವ್ಯವಸ್ಥೆಯನ್ನು ಉತ್ತಮಗೊಳಿಸ್ತವೆ. ಆಗ ಆ ಕಾಲಕಾಲಕ್ಕೆ ಬಂದಂಥ ಆ ಶ್ರೇಷ್ಠ ಕೃತಿಗಳು ಕೊಟ್ಟಿರುವಂಥ ಅಭಿರುಚಿ ಮತ್ತು ಎತ್ತರಿಸಿರುವಂಥ ಮೌಲ್ಯ ವ್ಯವಸ್ಥೆಗೆ ಅನುಸಾರವಾಗಿ ಓದುಗರು ಪ್ರಭಾವಿತರಾಗಿ ತಮ್ಮ ಪರಂಪರೆಯಲ್ಲಿ ಬಂದಂಥ ಸಾಹಿತಿಗಳಿರ್ತಾರಲ್ಲ, ಲೇಖಕರಿರ್ತಾರಲ್ಲ, ಪರೀಕ್ಷೆಗೆ ಒಳಗಾಗಿ ಅಂದರೆ ಕಾಲಾನುಕಾಲ ಕ್ರಮದಲ್ಲಿ ಸಾಗಿಕೊಂಡು ಬಂದಿರ್ತಾರಲ್ಲ ಲೇಖಕರು, ಅವರ ಕೃತಿಗಳು,
ಅವರನ್ನು ಹೊಸ ತಿಳುವಳಿಕೆಯಿಂದ ನೋಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಂತಹ ವ್ಯಾಪಕವಾಗಿರುವಂಥ ಮೌಲ್ಯಗಳ ಕ್ರಾಂತಿಯನ್ನು ಸ್ವೀಕಾರ ಪರಿಕಲ್ಪನೆಯ ಮೂಲ ಅಂತಂದ್ಬಿಟ್ಟು ಟಿ.ಎಸ್. ಎಲಿಯಟ್ ಪ್ರತಿಪಾದನೆ ಮಾಡ್ತಾರೆ. ಇದೇ ಸ್ವೀಕಾರ ಪರಿಕಲ್ಪನೆಗೆ ಮೂಲ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ಹೊಸ ತಿಳುವಳಿಕೆಯಿಂದ ಓದುಗರು ನೋಡ್ತಾರೆ ಅಂತಂತಂದರೆ ಹೊಸ ಮೌಲ್ಯಗಳನ್ನು ಅವು ಪ್ರತಿಪಾದನೆ ಮಾಡಿರ್ತವೆ ಮತ್ತು ಹೊಸ ಅಭಿರುಚಿಯನ್ನು ಅವು ರೂಢಿಸಿರ್ತವೆ ಆ ಶ್ರೇಷ್ಠ ಕೃತಿಗಳು. ಸೊ ಹಾಗಾಗಿ ಏನಂತಂತಂದರೆ ಅವರು ಹೊಸ ತಿಳುವಳಿಕೆಯಿಂದ ತಮ್ಮ ಕೃತಿಯನ್ನು ಮತ್ತೆ ಓದೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಓದೋದು ಅಂತಂದರೆ ಆ ಕೃತಿಯನ್ನು ಮತ್ತೆ ಸ್ವೀಕರಿಸೋದು ಅಂತ. ಸೊ ಹಾಗಾಗಿ ಅಂದರೆ ಆ ಕೃತಿನ ಮತ್ತೆ ಬಯಸಿ ಆ ಕೃತಿಯಿಂದ ಹೊಸ ತಿಳುವಳಿಕೆಯನ್ನು ಪಡೆಯುವಂಥದ್ದು ಅಂತಂದ್ಬಿಟ್ಟು. ಸೊ ಹಾಗಾಗಿ ಇದು ಸ್ವೀಕಾರ ಪರಂಪರೆಯ ಮೂಲ ಅಂತಂದ್ಬಿಟ್ಟು ಟಿ.ಎಸ್. ಎಲಿಯಟ್ ಪ್ರತಿಪಾದನೆ ಮಾಡ್ತಾರೆ. ಈ ಸ್ವೀಕಾರ ಅಧ್ಯಯನವನ್ನು ಪ್ರಾರಂಭದಲ್ಲಿ ಮಾಡಿದಂಥವರು ಫ್ರಾನ್ಸ್ರ ಅಥವಾ ಫ್ರೆಂಚ್ ಪಂಥದವರು. ಸೊ ಇವರು ಏನು ಮಾಡುತ್ತಾರೆ ಅಂತಂತಂದರೆ ಈ ಅಧ್ಯಯನ ವಿಭಾಗವನ್ನು ಪ್ರಾರಂಭ ಮಾಡ್ತಾರೆ. ಸ್ವೀಕಾರದ ಅಧ್ಯಯನ ಅನ್ನುವಂಥದ್ದನ್ನು ಒಂದು ಅವರು ತೌಲನಿಕ ಸಾಹಿತ್ಯ ಅಧ್ಯಯನದಲ್ಲಿ ಒಂದು ವಿಭಾಗವಾಗಿ ಅವರು ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಂತರ ಈ ಅಧ್ಯಯನ ಬೇರೆ ಬೇರೆ ದೇಶಗಳಿಗೂ ಕೂಡ ಹಬ್ಬತ್ತೆ. ಒಟ್ಟು ವಿಸ್ತೃತವಾಗಿ ತೌಲನಿಕ ಅಧ್ಯಯನದ ಒಂದು ವಿಸ್ತೃತ ವಿಭಾಗವಾಗಿ ಈ ಸ್ವೀಕಾರಗಳ ಅಧ್ಯಯನದ ಶಾಖೆ ಅನ್ನುವಂಥದ್ದು ಬೆಳವಣಿಗೆ ಪಡೆಯುತ್ತೆ. ಆಕ್ಸ್ಫರ್ಡ್ ನಿಘಂಟು ಈ ಸ್ವೀಕಾರ ಅನ್ನುವಂಥ ಪದಕ್ಕೆ, ಇದನ್ನಾಗಲೇ ನಾವು ಚರ್ಚೆ ಮಾಡಿದ್ವಿ, ಆದರೂ ಕೂಡ ನಾನು ರಿಪೀಟ್ ಮಾಡ್ತಿದ್ದೀನಿ. ಸ್ವೀಕಾರ ಅನ್ನುವಂಥ ಪದಕ್ಕೆ ತನ್ನ ಕೆಲವು ವಿವರಣೆಗಳನ್ನು ಕೊಟ್ಟಿದೆ, ಅರ್ಥಗಳನ್ನು ಕೊಟ್ಟಿದೆ. ಅದಕ್ಕೆ ಒಂದು ಅರ್ಥ ಏನಂತಂದರೆ ನಿರ್ದಿಷ್ಟ ಗುಣರೂಪದ ವಿಷಯವನ್ನು ಸ್ವಾಗತಿಸುವಂಥದ್ದು ಅಂತಂದ್ಬಿಟ್ಟು. ಅಂದರೆ ನಿರ್ದಿಷ್ಟ ಗುಣ ಮತ್ತು ರೂಪವನ್ನು ಹೊಂದಿರುವಂಥ ಅದು ವಿಷಯ ಅಥವಾ ಸಂಗತಿ ಅಥವಾ ವಸ್ತು ಅಥವಾ ಕೃತಿ, ಸಾಹಿತ್ಯ ಕೃತಿ ಅಥವಾ ಲೇಖಕರನ್ನು ಸ್ವಾಗತ ಮಾಡುವಂಥದ್ದು. ಅಂದರೆ ನಿರ್ದಿಷ್ಟವಾಗಿರುವಂಥ ಗುಣ ರೂಪಗಳು, ಅಂದರೆ ತಾವೇನು ಬಯಸಿರ್ತಾರೆ, ಅಂದರೆ ಓದುಗರು ಅಥವಾ ಒಂದು ದೇಶದ ಜನತೆ ಅಥವಾ ಸಾಹಿತಿಗಳು ತಾವೇನು ಬಯಸಿರ್ತಾರೆ, ಯಾವ ಗುಣ ಅಥವಾ ರೂಪ ಅನ್ನುವಂಥದ್ದು ಅದರಲ್ಲಿ ಇರಬೇಕು ಅಂತಂದ್ಬಿಟ್ಟು, ಸ್ವರೂಪ ಅನ್ನುವಂಥದ್ದು ಅಥವಾ ಗುಣ ಅಂತಂದರೆ ಅದರಲ್ಲಿರುವಂಥ ಕ್ವಾಲಿಟೀಸ್ ಅನ್ನುವಂಥದ್ದು, ಅದನ್ನು ಬಯಸಿರ್ತಾರೆ. ಅಂಥದ್ದನ್ನು ಏನು ಮಾಡ್ತಾರೆ ಅಂತಂತಂದರೆ ಅವರು ಇನ್ನೊಂದು ವಿಷಯದಲ್ಲಿ, ಇನ್ನೊಂದು ಸಂಗತಿಯಲ್ಲಿ, ಇನ್ನೊಂದು ಕೃತಿಯಲ್ಲಿ ಅಥವಾ ಸಾಹಿತ್ಯಗಳಲ್ಲಿ, ಭಾಷೆ ಸಾಹಿತ್ಯಗಳಲ್ಲಿ ಕಂಡು ಅದನ್ನು ಸ್ವಾಗತಿಸುವಂಥದ್ದು ಇದೆಯಲ್ಲ, ಇದು ಸ್ವೀಕಾರ ಅಂತ ತಂದ್ಬಿಟ್ಟು ಆಕ್ಸ್ಫರ್ಡ್ ನಿಘಂಟು ಏನು ಮಾಡುತ್ತೆ, ಅದಕ್ಕೆ ಅರ್ಥವನ್ನು ಕೊಡುತ್ತೆ. ಸೊ ಇದು ನಿರ್ದಿಷ್ಟ ಗುಣರೂಪದ ವಿಷಯವನ್ನು ಸ್ವಾಗತಿಸುವಂಥದ್ದು. ಆಮೇಲೆ ವ್ಯಕ್ತಿ ಮತ್ತು ಪುಸ್ತಕದ ಎಡೆಗೆ ಭಾವನಿರ್ದೇಶನ ಮಾಡುವಂಥದ್ದು ಅನ್ನುವಂಥದ್ದು ಕೂಡ ಇನ್ನೊಂದು ಅರ್ಥ ಅದು ನೀಡಿದೆ. ಅದೊಬ್ಬ ವ್ಯಕ್ತಿ ಇರ್ಬೋದು, ವ್ಯಕ್ತಿಯನ್ನು ಲೇಖಕ ಅಂತಂದು ನಾವು ಅರ್ಥ ಮಾಡಿಕೊಂಡ್ರೆ ಲೇಖಕ ಇರ್ಬೋದು, ಮತ್ತೊಂದು ಪುಸ್ತಕ ಅಂತಂದರೆ ಕೃತಿ ಇರ್ಬೋದು. ಆ ಕೃತಿ ಎಡೆಗೆ ಅದು ಏನಂತಂತಂದರೆ ಭಾವನಿರ್ದೇಶನ ಮಾಡುತ್ತೆ. ಬರೀ ನಿರ್ದೇಶನ, ಭಾವನಿರ್ದೇಶನ ಅಂದರೆ ಆ ಕೃತಿ ಎಡೆಗೆ ಅತ್ಯಂತ ಆಸಕ್ತಿಯಿಂದ ಹೋಗುವಂತೆ ಮಾಡುವಂಥದ್ದು. ಒಬ್ಬ ಲೇಖಕ ಅವನ ಬಗೆಗೆ ಭಾವನಿರ್ದೇಶನ, ಒಂದು ಕೃತಿ ಆ ಕೃತಿಯ ಬಗ್ಗೆ ಭಾವನಿರ್ದೇಶನ, ಅಂದರೆ ಲೇಖಕನನ್ನು ಮತ್ತು ಆ ಕೃತಿಯನ್ನು ಅತ್ಯಂತ ಪ್ರೀತಿಯಿಂದ ಓದುವಂತೆ, ಅವನನ್ನು ಅಧ್ಯಯನ ಮಾಡುವಂಥದ್ದು ಇದೆಯಲ್ಲ, ಇದು ಸ್ವೀಕಾರ ಅಂತ. ಯಾವುದಕ್ಕೆ ಸಂಬಂಧಪಟ್ಟಂಗೆ? ತೌಲನಿಕ ಸಾಹಿತ್ಯದ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ. ಸೊ ಇದರ ನಂತರ ಆಲ್ರಿಚ್ ವೈನ್ಸ್ಟೀನ್ ಅನ್ನುವಂಥವ್ರು ಇದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಆಲ್ರಿಚ್ ವೈನ್ಸ್ಟೀನ್ ಹೇಳುವಂಥದ್ದು ಏನು ಅಂತಂತಂದರೆ, ಸ್ವೀಕಾರ ಅನ್ನುವಂಥದ್ದನ್ನು ತುಂಬ ವ್ಯಾಪಕವಾಗಿರುವಂಥ ವಿಚಾರಗಳನ್ನು ಸೂಚಿಸೋದಕ್ಕೆ ನಾವು ಬಳಸ್ಬೋದು. ಆ ವ್ಯಾಪಕವಾಗಿರುವಂಥ ವಿಚಾರ ಅಂತಂತಂದರೆ ಇಲ್ಲೇ ಅವನು ಅದಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾನೆ. ವಿಶದೀಕರಿಸಿ ಹೇಳೋದಾದರೆ ಅಥವಾ ವಿವರಿಸಿ ಹೇಳೋದಾದರೆ ಏನಂತಂತಂದರೆ, ಇದು ಲೇಖಕರು, ಇದನ್ನು ಈ ವ್ಯಾಖ್ಯೆ ಆ್ಯಕ್ಚುಲಿ ಈಗ ಪುನರಾವರ್ತನೆ ಆಗ್ತಾ ಇದೆ, ಈ ಹಿಂದೆ ಪ್ರಸ್ತಾಪ ಆಗಿತ್ತು. ಲೇಖಕರು, ಓದುಗರು, ಮತ್ತು ಸಮೀಕ್ಷಕರು, ಪ್ರಕಾಶಕರು ಮತ್ತು ಸುತ್ತಮುತ್ತಲ ಪರಿಸರ, ಇಷ್ಟನ್ನು ಒಳಗೊಂಡಂತೆ ಕೃತಿಗಳು ಮತ್ತು ಅವುಗಳ ಮೇಲೆ ಬೀರಿದಂಥ ಪ್ರಭಾವ, ಇವುಗಳ ಸಂಬಂಧವನ್ನು ಕುರಿತಂಥದ್ದಾಗಿರುತ್ತೆ.
ಅಂದರೆ ಓದುಗರು ಆ ಕೃತಿಗಳ ಮೇಲೆ ಬೀರಿದಂಥ ಸಂಬಂಧ, ಅಂದರೆ ಓದುಗರು ಆ ಕೃತಿಗಳ ಮೇಲೆ ಬೀರಿದಂಥದ್ದು, ಓದುಗರು ಕೃತಿಗಳ ನಡುವಿನ ಸಂಬಂಧ, ಅಥವಾ ನಂತರ ಇದು ಸಮೀಕ್ಷಕರು ಮತ್ತು ಕೃತಿಗಳ ನಡುವಿನ ಸಂಬಂಧ. ಸಮೀಕ್ಷಕರು ಅಂದರೆ ವಿಮರ್ಶಕರು ಅಂತಂದ್ಬಿಟ್ಟು ಅವರ ನಡುವಿನ ಸಂಬಂಧ, ಪ್ರಕಾಶಕರು ಮತ್ತು ಕೃತಿಗಳ ನಡುವಿನ ಸಂಬಂಧ, ಮತ್ತು ಸುತ್ತಮುತ್ತಲ ಪರಿಸರ ಅನ್ನುವಂಥದ್ದು. ಅಂದರೆ ಒಂದು ಜ್ಞಾನ ಶಿಸ್ತು ಅಥವಾ ವಿಚಾರ ಶಿಸ್ತು ಅಥವಾ ಆ ಸಾಹಿತ್ಯ ಏನು ವಿಚಾರಗಳನ್ನು ಹೇಳುತ್ತೆ ಆ ವಿಚಾರಗಳನ್ನು ಹೊಂದಿರುವಂಥ ಪರಿಸರ ಇದೆಯಲ್ಲ, ಆ ಪರಿಸರ ಮತ್ತು ಕೃತಿಯ ಸಂಬಂಧ, ಈ ರೀತಿಯ ಸಂಬಂಧಗಳನ್ನು ಕುರಿತಂತಾಗಿರುವಂಥದ್ದು. ಕೃತಿ ಮತ್ತು ಓದುಗರು, ಸಮೀಕ್ಷಕರು, ಪ್ರಕಾಶಕರು ಮತ್ತು ಸುತ್ತಮುತ್ತಲಿರುವಂಥ ಪರಿಸರಗಳ ನಡುವಿನ ಸಂಬಂಧ ಇದೆಯಲ್ಲ, ಈ ಸಂಬಂಧವನ್ನು ಸೂಚಿಸುವಂಥದ್ದು ಇದು ಸ್ವೀಕಾರ ಅಂತಂದ್ಬಿಟ್ಟು. ಇದನ್ನು ಇನ್ನೊಂದು ಸ್ವಲ್ಪ ಬಿಡಿಸಿ ಹೇಳೋದಾದರೆ, ಓದುಗನಿಗೆ ಆ ಕೃತಿ ಇಷ್ಟ ಆಯಿತು ಅಂತಂದರೆ ಕೃತಿಯ ಜೊತೆ ಒಂದು ಗಾಢವಾಗಿರುವಂಥ ಸಂಬಂಧ ಏರ್ಪಡುತ್ತೆ. ಒಂದು ಸಮೀಕ್ಷಕ ಅಂತಂದರೆ ವಿಮರ್ಶಕನಿಗೆ ಆ ಕೃತಿ ಇಷ್ಟ ಆಯಿತು ಅಂತಂದರೆ ಆ ಕೃತಿಯಲ್ಲಿ ಆಳವಾಗಿರುವಂಥ ಒಂದು ಅಧ್ಯಯನವನ್ನು ಕೈಗೊಳ್ತಾನೆ. ಸೊ ಕೃತಿ ಸ್ವೀಕಾರ ಆಗುತ್ತೆ, ಅಂದರೆ ಅವನು ಬಯಸಿ ಆ ಕೃತಿಯನ್ನು ತೆಗೆದುಕೊಳ್ತಾನೆ. ನಂತರ ಪ್ರಕಾಶಕರಿಗೆ ಆ ಕೃತಿ ಇಷ್ಟ ಆಯಿತು ಅಂತಂತಂದರೆ, ಜನಪ್ರಿಯವಾಗಿರುವಂಥ ಕೃತಿ ಅಂತಂತಂದರೆ ಪ್ರಕಾಶಕರು ಏನು ಮಾಡ್ತಾರೆ ಅಂತಂದರೆ ಅದರ ವಿವಿಧ ಆವೃತ್ತಿಗಳನ್ನು ಮುದ್ರಿಸ್ತಾರೆ. ಸೊ ವಿವಿಧ ಆವೃತ್ತಿಗಳನ್ನು ಮುದ್ರಿಸೋದು ಅಂತಂದರೆ ಜನರು ಸ್ವೀಕಾರ ಮಾಡ್ತಾರೆ ಅಂತ. ಪ್ರಕಾಶಕರು ಜನರ ಅಭಿರುಚಿಗೆ ಅನುಸಾರವಾಗಿ ಏನು ಮಾಡ್ತಾರೆ ಅಂತಂದರೆ ಆ ಕೃತಿಯನ್ನು ಮುದ್ರಿಸಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಜನತೆಗೆ ನೀಡ್ತಾರೆ. ಸೊ ಹಾಗಾಗಿ ಕೃತಿ ಹೀಗೆ ಸ್ವೀಕಾರ ಆಗುತ್ತೆ. ಮತ್ತು ಆ ಕೃತಿ ಪ್ರತಿಪಾದಿಸುವಂಥ ಮೌಲ್ಯಗಳು ಆ ಪರಿಸರದಲ್ಲಿತ್ತು ಅಂತಂತಂದರೆ ಅಲ್ಲಿರುವಂಥ ಪರಿಸರ ಆ ಕೃತಿಯ ನಡುವಿನ ಗಾಢವಾದ ಸಂಬಂಧ ಇರುತ್ತೆ, ಅಲ್ಲಿರುವಂಥ ಜನತೆ ಎಲ್ಲ ಅದನ್ನು ಓದ್ತಾರೆ ಅನ್ನುವಂಥದ್ದು. ಇದು ಏನಂತಂದರೆ ಆಲ್ರಿಚ್ ವೈನ್ಸ್ಟೈನ್ನ ವ್ಯಾಪ್ತಿಯ ವಿಸ್ತೃತತೆ ವ್ಯಾಖ್ಯಾನ ಅನ್ನುವಂಥದ್ದು. ಸೊ ಒಂದು ಸಾಹಿತ್ಯ ಕೃತಿಯನ್ನು ಇನ್ನೊಂದು ದೇಶದ ಸಾಹಿತಿ ಓದಬೇಕಾದ್ರೆ ಅದರಿಂದ ಅನೇಕ ಭಾವನೆ, ಕಲ್ಪನೆ, ಚಿತ್ರಗಳನ್ನು ಅವನು ಸ್ವೀಕರಿಸ್ತಾನೆ. ಇದು ಸಹಜವಾಗಿರುವಂಥದ್ದು. ಮತ್ತು ಆ ಇನ್ನೊಂದು ದೇಶದ ಸಾಹಿತಿ ಅಂತಂತಲೇ ಅಲ್ಲ, ಅದೇ ದೇಶದ ಇನ್ನೊಬ್ಬ ಸಾಹಿತಿ ಓದಬೇಕಾದ್ರೂ ಕೂಡ ಆ ಕೃತಿಯ ಬಗ್ಗೆ ತಂದೆ ಆಗಿರುವಂಥ ಕಲ್ಪನೆ ಅಥವಾ ಭಾವನೆ ಅಥವಾ ಚಿತ್ರಗಳನ್ನು ಅವನು ಹೊಂದುತ್ತಾನೆ. ಇದು ಕೃತಿ ಬೀರುವಂಥ ಒಂದು ಪ್ರಭಾವ ಅದು. ಸೊ ಹಾಗಾಗಿ ಏನಂತಂತಂದರೆ ಸ್ವೀಕಾರ ಆ ರೀತಿಯಲ್ಲೂ ಕೂಡ ಸಾಧ್ಯ ಆಗುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆಯನ್ನು ಕೊಡಲಾಗಿದೆ. ಈ ಉದಾಹರಣೆಯನ್ನು ಹಿಂದೆ ಹೇಳಲಾಗಿತ್ತು. ಸ್ವೀಕಾರದ ಅಧ್ಯಯನವನ್ನು ಅದರ ಕುರಿತಂತೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಉದಾಹರಣೆಯನ್ನು ಸ್ವೀಕಾರದ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ ಮಾಡಬೇಕಾದ್ರೆ ನಾವು ನೋಡಿದ್ವಿ. ಏನು ಅಂತಂದರೆ ಹೈನ್ ಅನ್ನುವಂಥ ಒಬ್ಬ ಲೇಖಕ ತನ್ನ ಕೃತಿಗಳಲ್ಲಿ ಶೇಕ್ಸ್ಪಿಯರ್ನನ್ನು ಬಳಸ್ಕೊಂಡಿದ್ದಾನೆ. ಅಂದರೆ ಶೇಕ್ಸ್ಪಿಯರ್ನನ್ನು ಅವನು ಸ್ವೀಕರಿಸಿದ್ದಾನೆ. ಸೊ ಅಂದರೆ ಒಂದು ದೇಶದ ಸಾಹಿತಿ ಇನ್ನೊಂದು ದೇಶದ ಸಾಹಿತಿಯ ಕೃತಿಗಳನ್ನು ಸ್ವೀಕರಿಸುವಂಥದ್ದು ಇದೆಯಲ್ಲ, ಅದು ಈ ರೀತಿ ಇರುತ್ತೆ ಅಂತಂದ್ಬಿಟ್ಟು. ಮತ್ತು ಜಾನ್ ಡನ್ ಅನ್ನುವಂಥ ಒಬ್ಬ ಕವಿ 17ನೇ ಶತಮಾನದವನು, ಆದರೂ 20ನೇ ಶತಮಾನದಲ್ಲಿ T.S. ಎಲಿಯಟ್ ಬುದ್ಧಿ ಚಮತ್ಕಾರವನ್ನು ತಿಳಿದುಕೊಳ್ಳುವ ಅಥವಾ ಹೊಸ ಅಭಿರುಚಿ ಎನ್ನುವಂಥದ್ದನ್ನು ಜನ ಪಡೆದುಕೊಳ್ಳುವಂಥ ಒಂದು ಸಾಮರ್ಥ್ಯ ಪಡೆದ ಮೇಲೆ T.S. ಎಲಿಯಟ್ ಅವನು ಆಧುನಿಕವಾಗಿರುವಂಥ ಒಬ್ಬ ಲೇಖಕ. ಅವನೇನು ಮಾಡ್ತಾನೆ ಅಂತಂತಂದರೆ ಕಾವ್ಯ ವಿಮರ್ಶೆಯ ಪ್ರಭಾವದ ಮೂಲಕ ಜಾನ್ ಡನ್ ನನ್ನ ಹೊಸದಾಗಿ ವಿಮರ್ಶೆ ಮಾಡ್ತಾನೆ. ಸೊ ಹಾಗಾಗಿ ಜಾನ್ ಡನ್ ಹೊಸ ಓದುಗರಿಗೆ, ಹೊಸ ಲೇಖಕರಿಗೆ, ಆಗಿನ ನಂತರದ ಲೇಖಕರಿಗೆ ಅವನು ಮುಖ್ಯ ಅಂತ ಅನ್ನಿಸ್ತಾನೆ. ಹಾಗಾಗಿ ಹೊಸ ಪರಿಸರದಲ್ಲಿ ಜಾನ್ ಡನ್ ಸ್ವೀಕಾರ ಆಗ್ತಾನೆ. ಸೊ ಹಾಗಾಗಿ ಈ ಥರನೂ ಕೂಡ ಸಾಧ್ಯ ಆಗುತ್ತೆ. ಅಂದರೆ ಜಾನ್ ಡನ್ನನ್ನು ಅವನು 17ನೇ ಶತಮಾನದವನಾದರೂ ಹೆಚ್ಚು ಕಡಿಮೆ 19-20ನೇ ಶತಮಾನದವನಾಗಿ 19ನೇ ಶತಮಾನ 20ನೇ ಶತಮಾನಕ್ಕೆ ಸಂಬಂಧಪಟ್ಟಿರುವಂಥ ಈ T.S. ಎಲಿಯಟ್ ಜಾನ್ ಡನ್ನನ್ನು ಹೊಸದಾಗಿ ವಿಮರ್ಶಿಸಿ ಅವನನ್ನು ಬುದ್ಧಿ ಚಮತ್ಕಾರವನ್ನು ಅತ್ಯಂತ ಸಮರ್ಚಿತವಾಗಿ ಬೆಳೆಸಿರುವಂಥ ಮತ್ತು ಹೊಸ ಅಭಿರುಚಿಯನ್ನು ರೂಪುಗೊಳಿಸುವಂಥ ಸಾಮರ್ಥ್ಯದ ಕವಿ ಅಂತಂದ್ಬಿಟ್ಟು ವಿಮರ್ಶಿಸಿ ಅವನು ಸಾಹಿತ್ಯ ಜಗತ್ತಿಗೆ ತಿಳಿಸಿದ ನಂತರ ಆ ಸಾಹಿತ್ಯ ಜಗತ್ತಿನಲ್ಲಿ ಏನಂತಂದರೆ ಜಾನ್ ಡನ್ ಹೊಸದಾಗಿ ಸ್ವೀಕಾರಗೊಳ್ತಾನೆ. ಇಲ್ಲಂತಂದರೆ ಅವನು ಪುರಾತನ ಕವಿಯಾಗಿ ಮೂಲೆ ಗುಂಪಾಗ್ತಿದ್ದ. ನಂತರ ಅವನನ್ನು ಹೊಸದಾಗಿ ಸ್ವೀಕಾರ
ಮಾಡಲಾಯಿತು, ಹೊಸದಾಗಿ ಅವನನ್ನು ಓದೋದಕ್ಕೆ ಪ್ರಾರಂಭ ಮಾಡಲಾಯಿತು. ಇದು ಸ್ವೀಕಾರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸೊ ಹಾಗಾಗಿ ಈ ಥರ ಸ್ವೀಕಾರದ ಅಂದರೆ ಬೇರೆ ಬೇರೆ ಕಾಲಘಟ್ಟದ ಕವಿಗಳು ಒಂದು ಕಾಲಘಟ್ಟದಲ್ಲಿ ಸ್ವೀಕಾರಗೊಳ್ಳದೇ ಇದ್ರು, ನಂತರ ಆ ಕವಿಗಳ ಅಧ್ಯಯನದಿಂದ ಹೊಸ ವ್ಯಾಖ್ಯಾನಗಳು ಹುಟ್ಟಿದ ನಂತರ ಆ ಕವಿ ಸ್ವೀಕಾರ ಯೋಗ್ಯ ಅಂತ ಆ ಸಂದರ್ಭಕ್ಕೆ ಅನಿಸಿದ್ರೆ ಅವರು ಮತ್ತೆ ಸ್ವೀಕಾರಗೊಳ್ತಾರೆ ಅನ್ನುವಂಥದ್ದು ಒಂದು. ಆಮೇಲೆ ಸಾಮಾನ್ಯವಾಗಿ ಸಾರ್ವಕಾಲಿಕತೆ ಪಡೆದಂಥ ಕೃತಿಗಳು ಸ್ವೀಕಾರಕ್ಕೆ ಒಳಗಾಗ್ತಾನೆ ಇರ್ತವೆ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್, ರಾಮಾಯಣ ಮಹಾಭಾರತಗಳು ಭಾರತದ ಸಂದರ್ಭದಲ್ಲಿ ಸ್ವೀಕಾರಕ್ಕೆ ಒಳಗಾಗ್ತಾನೆ ಇದ್ದಾವೆ, ಬೇರೆ ಬೇರೆ ರೀತಿಯಲ್ಲಿರ್ಬೋದು. ಆದರೆ ಆ ಕೃತಿಯ ವಸ್ತು, ಅಲ್ಲಿರುವಂಥ ಪಾತ್ರಗಳು, ಅದರ ಅಗಾಧವಾಗಿರುವಂಥ ವಿಸ್ತಾರ, ಅದರಲ್ಲಿ ಬರುವಂಥ ವಿಭಿನ್ನತೆ, ತಿರುವುಗಳು, ಇವೆಲ್ಲನೂ ಕೂಡ ಇದರ ಒಂದೊಂದು ಸಂದರ್ಭ, ಘಟನೆ ಇತ್ಯಾದಿಗಳನ್ನ ತೆಗೆದುಕೊಂಡು ಲೇಖಕ ಕೃತಿಗಳನ್ನ ರಚಿಸ್ತಾನೆ ಇದ್ದಾರೆ, ಜನತೆ ಓದ್ತಾನೆ ಇದ್ದಾರೆ. ಇದರ ಸಾರ್ವಕಾಲಿಕತೆಯನ್ನು ಪಡೆದಿರುವಂಥದ್ದು ಕೃತಿಗಳು. ಸೊ ಇಂಥದ್ದನ್ನು ಜನತೆ ಯಾವಾಗಲೂ ಬಯಸ್ತಾರೆ ಅನ್ನೋದಕ್ಕೆ ಉದಾಹರಣೆ ಅಂದರೆ ಭಾರತದ ಸಂದರ್ಭದಲ್ಲಿ ರಾಮಾಯಣ, ಮಹಾಭಾರತ, ಭಾಗವತ ಕೃಷ್ಣನಿಗೆ ಸಂಬಂಧಪಟ್ಟಿರುವಂಥ ಕತೆ. ಸೊ ಕಥೆಗಳನ್ನು ಹೊಂದಿರುವಂಥದ್ದು. ಇಂಥವೆಲ್ಲ ಮತ್ತೆ ಮತ್ತೆ ಏನಂತಂದರೆ ರೀಇಂಟರ್ಪ್ರಿಟೇಷನ್ ಆಗಿ, ಅಂದರೆ ಮತ್ತೆ ಮತ್ತೆ ಹೊಸದಾಗಿ ಓದ್ತಾ ಅದನ್ನು ಸ್ವೀಕರಿಸ್ತಾ ಇರ್ತಾರೆ ಜನತೆ ಅನ್ನುವಂಥದ್ದು. ಸಾರ್ವಕಾಲಿಕವಾಗಿರುವಂಥ ಕೆಲವು ಗುಣಗಳನ್ನು ಹೊಂದಿರ್ತವೆ. ಆ ಸಂಪ್ರದಾಯಕ್ಕೆ, ಆ ಸಂಪ್ರದಾಯದ ಮೌಲ್ಯಗಳನ್ನು ನಾವು ಎತ್ತಿ ಇಡ್ತಿರ್ತವೆ, ಆ ಸಂಪ್ರದಾಯ ಬಯಸಿರುವಂಥ ಮೌಲ್ಯಗಳನ್ನು. ಸೊ ಹಾಗಾಗಿ ಏನಂತಂದರೆ ಆ ಕೃತಿಗಳನ್ನು ನಿರಂತರವಾಗಿ ಸ್ವೀಕಾರಕ್ಕೆ ಒಳಗಾಗ್ತಾ ಇರ್ತವೆ. ಈ ಥರದ ಪ್ರಕ್ರಿಯೆ ನಿರಂತರವಾಗಿರುವಂಥದ್ದನ್ನು ಗಮನಿಸ್ಬೋದು. ಸ್ವೀಕಾರ ಏನು ಮಾಡುತ್ತೆ ಅಂತಂತಂದರೆ, ಒಂದು ಸಿದ್ಧಕೃತಿ ಮತ್ತು ಅದರ ತಕ್ಕ ಮಾನಸಿಕ ಪರಿಸರವನ್ನು ಸಂಬಂಧಿಸಿದ ವಿಷಯಕ್ಕೆ ಅನ್ವಯಿಸುತ್ತೆ. ಅಂದರೆ ಸ್ವೀಕಾರ ಯಾವ ವಿಷಯಕ್ಕೆ ಸಂಬಂಧ ಪಡುತ್ತೆ ಅಂತಂದರೆ, ಒಂದು ಸಿದ್ಧ ಕೃತಿ ಅಂದರೆ ಒಂದು ಕೃತಿ ಮತ್ತು ಅದಕ್ಕೆ ತಕ್ಕ ಮಾನಸಿಕ ಪರಿಹಾರ, ಅಂದರೆ ಆ ಕೃತಿಯನ್ನು ಸ್ವೀಕರಿಸುವಂಥ ಒಂದು ಮನೋಧರ್ಮ ಇರುವಂಥ ಒಂದು ಪರಿಸರ, ಇದಕ್ಕೆ ಸಂಬಂಧಿಸಿರುವಂಥ ವಿಷಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಆ ಕೃತಿ ಇರಬೇಕು. ಕೃತಿ ಇಲ್ಲದೆ ಶೂನ್ಯದಲ್ಲಿ ಸ್ವೀಕಾರ ಆಗೋದಿಲ್ಲ. ಕೃತಿ ಇರಬೇಕು. ಆಮೇಲೆ ಆ ಕೃತಿಯನ್ನು ಬಯಸುವಂಥ ಒಂದು ಮನೋಧರ್ಮ ಇರಬೇಕು, ಒಂದು ಮಾನಸಿಕ ಪರಿಸರ ಇರಬೇಕು. ಹಿಂಗಿದ್ದಾಗ ಮಾತ್ರ ಏನಾಗುತ್ತೆ ಅಂತಂದರೆ ಒಂದು ಕೃತಿ ಸ್ವೀಕಾರಗೊಳ್ಳುತ್ತೆ. ಇಲ್ಲಂತಂದರೆ ಸ್ವೀಕಾರ ಅನ್ನುವಂಥ ಒಂದು ಪ್ರೋಸೆಸ್ ಅನ್ನುವಂಥದ್ದು, ಪ್ರಕ್ರಿಯೆ ಅನ್ನುವಂಥದ್ದು ನಡೆಯೋದಿಲ್ಲ. ಇದು ಮತ್ತೆ ಇದಕ್ಕೆ ಈ ಹಿಂದೆ ಹೇಳಿದಂಥ ಜಾನ್ ಡನ್ ಕೃತಿಯ ಉದಾಹರಣೆಯಿಂದ ಗಮನಿಸಬೇಕಾಗಿರುವಂಥ ಒಂದು ಅಂಶ ಏನು ಅಂತಂತಂದರೆ, ಯಾವ ಚಾರಿತ್ರಿಕ ಅಂಶಗಳಿಂದ ಜಾನ್ ಡನ್ ಕಾವ್ಯ ರೂಪುಗೊಳ್ತು ಮತ್ತು ಯಾವ ಚಾರಿತ್ರಿಕ ಕಾರಣಗಳಿಂದಾಗಿ 18-19ನೇ ಶತಮಾನದಲ್ಲಿ ಅವನ ಕಾವ್ಯ ಉಪೇಕ್ಷೆಗೆ ಒಳಗಾಗಿತ್ತು, ತಿರಸ್ಕಾರಕ್ಕೆ ಒಳಗಾಗಿತ್ತು. ಮತ್ತು ಯಾವ ಚಾರಿತ್ರಿಕ ಕಾರಣಗಳಿಂದ 20ನೇ ಶತಮಾನದಲ್ಲಿ ಅವನ ಕಾವ್ಯ ಅಷ್ಟೊಂದು ಆಸಕ್ತಿಯಿಂದ ಜನ ಓದುವಂತಾಯಿತು. ಸೊ ಇದೇನು ಹೇಳುತ್ತೆ ಅಂತಂತಂದರೆ, ಒಂದು ಕೃತಿ ಮತ್ತು ಅದಕ್ಕೆ ತಕ್ಕಂಥ ಮಾನಸಿಕವಾಗಿರುವಂಥ ಪರಿಸರ ಇವು ಹೊಂದಿರಬೇಕು, ಇವು ಇರಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಒಂದು ಕೃತಿ, ಜಾನ್ ಡನ್ನ ಕೃತಿ ಇದೆ 17ನೇ ಶತಮಾನದಲ್ಲಿ ರಚನೆಯಾಗಿರುವಂಥದ್ದು. 18, 19, 17ನೇ ಶತಮಾನದಲ್ಲಿ ಅದನ್ನು ಓದಿರ್ಬೋದು ಜನರು. 18, 19ನೇ ಶತಮಾನದಲ್ಲಿ ಅದು ತಿರಸ್ಕಾರಕ್ಕೆ ಒಳಗಾಗಿದೆ. 20ನೇ ಶತಮಾನದಲ್ಲಿ ಮತ್ತೆ ಅದನ್ನು ಓದುವಂಗಾಯಿತು ಜನರು. ಅದಕ್ಕೆ ಟಿ.ಎಸ್. ಎಲಿಯಟ್ ಒಂದು ವಿಮರ್ಶೆಯನ್ನು ಬರೆದು ಅದಕ್ಕೊಂದು ಪ್ರಸಿದ್ಧಿಯನ್ನು ತಂದುಕೊಟ್ಟಿರ್ಬೋದು. ಆದರೆ ವಿಮರ್ಶೆ ಕಾರಣದಿಂದ ಕೃತಿಯನ್ನು ಓದಂಗಿಲ್ಲ, ಬದಲಾಗಿ ಏನಂತ ಓದೋಕ್ಕಾಗಲ್ಲ. ವಿಮರ್ಶೆ ಒಂದು ದಿಕ್ಸೂಚಿ ಅಷ್ಟೇ, ಆದರೆ ಮೂಲ ಕೃತಿನೇ ತುಂಬ ಮುಖ್ಯ. ಸೊ ಹಾಗಾಗಿ 20ನೇ ಶತಮಾನದಲ್ಲಿ ಯಾಕಾಗಿ ಜನರು ಅದನ್ನು ಇಷ್ಟಪಟ್ಟರು ಆ ಕೃತಿಯನ್ನು ಅನ್ನುವಂಥದ್ದು ಇದಿದೆಯಲ್ಲ, ಇದು ಏನು ಅಂತಂದರೆ ಕೃತಿ ಮತ್ತು ಓದುಗರ ನಡುವೆ ಇರುವಂಥ ಒಂದು ಮಾನಸಿಕವಾಗಿರುವಂಥ ಒಂದು ಸಂಬಂಧದ ಬಗ್ಗೆ ಹೇಳುತ್ತೆ. ಸ್ವೀಕಾರ ಅನ್ನುವಂಥದ್ದು ಈ ಬಗೆಯ ಮಾನಸಿಕ ಸಂಬಂಧಕ್ಕೆ ಅನ್ವಯಿಸುತ್ತೆ. ಈ ಬಗೆಯ ಮಾನಸಿಕ ಸಂಬಂಧ ಅನ್ನುವಂಥದ್ದು ಕೃತಿ ಮತ್ತು ಓದುಗರ ಮಧ್ಯೆ ಇದ್ದಾಗ, ಓದುಗರು ಅಂತಂದರೆ ಇಲ್ಲಿ ಸಮೀಕ್ಷಕರು ಬರ್ತಾರೆ, ಪ್ರಕಾಶಕರು ಬರ್ತಾರೆ, ಓದುಗರು ಬರ್ತಾರೆ, ಎಲ್ಲರೂ ಕೂಡ ಬರ್ತಾರೆ. ಈ ಥರ ಸಂಬಂಧ ಇದ್ದಾಗ ಮಾತ್ರ ಕೃತಿ ಸ್ವೀಕಾರಕ್ಕೆ ಈಡಾಗತ್ತೆ, ಇಲ್ಲಂತಂದರೆ ಇಲ್ಲ. ಸೊ
ಹಾಗಾಗಿ ಏನಂತಂದರೆ ಜಾನ್ ಡನ್ನ ಕೃತಿ 17ನೇ ಶತಮಾನದಲ್ಲಿ ರೂಪುಗೊಂಡದ್ದು. 1819ರಲ್ಲಿ ಆ ಥರದ ಮಾನಸಿಕ ಸಂಬಂಧ ಜಾನ್ ಡನ್ ಕೃತಿಗೂ ಮತ್ತು ಜನರ ಮನಸ್ಥಿತಿಗೂ ಉಂಟಾಗಲಿಲ್ಲ. ಆದರೆ 20ನೇ ಶತಮಾನಕ್ಕೆ ಜಾನ್ ಡನ್ನ ಕೃತಿ ಮತ್ತು ಜನರ ಮಾನಸಿಕವಾಗಿರುವಂಥ ಕೃತಿಯ ಬಗೆಗಿನ ಒಲವು ಮತ್ತೆ ಪುನಃ ರೂಪುಗೊಳ್ತು. ಸೊ ಆ ಕೃತಿ ಸ್ವೀಕಾರ ಆಯಿತು. ಸೊ ಹಾಗಾಗಿ ಕೃತಿಯನ್ನು ಮತ್ತೆ ಓದೋದಕ್ಕೆ ಶುರು ಮಾಡಿದರು. ಈಗ ತೌಲನಿಕ ಅಧ್ಯಯನಕಾರರು ಏನು ಮಾಡ್ತಾರೆ ಅಂತಂತಂದರೆ, ಸಾಹಿತ್ಯದ ಸ್ವೀಕಾರಕ್ಕೆ, ಅಂದರೆ ಸಾಹಿತ್ಯ ಸ್ವೀಕಾರ ಅಂತಂತಂದರೆ ಒಂದು ಕೃತಿಯೊಂದರ ಸ್ವೀಕಾರಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ. ಒಂದು ಕೃತಿಯನ್ನು ಜನರು ಯಾಕಾಗಿ ಸ್ವೀಕರಿಸ್ತಾರೆ, ಜಾನ್ ಡನ್ನ ಕೃತಿಯನ್ನು 20ನೇ ಶತಮಾನದಲ್ಲಿ ಯಾಕೆ ಸ್ವೀಕರಿಸಿದ್ರು ಅನ್ನುವಂಥದ್ದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡ್ಬಿಡುತ್ತೆ. ಅವಾಗ 19 ಮತ್ತು 18ನೇ ಶತಮಾನದಲ್ಲಿ ಯಾಕೆ ಅದನ್ನು ಕೈ ಬಿಟ್ಟರು ಓದೋದಕ್ಕೆ ಅನ್ನುವಂಥದ್ದು, ಇದನ್ನು ಕೂಡ ಕಾರಣನೇ. ಸೊ ಅದರ ಹಿನ್ನೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ತೌಲನಿಕ ಅಧ್ಯಯನಕಾರರು ಅಥವಾ ತೌಲನಿಕ ಸಾಹಿತ್ಯದ ವಿದ್ವಾಂಸರು ಏನು ಮಾಡ್ತಾರೆ ಅಂತಂತಂದರೆ, ಸಾಹಿತ್ಯ ಸ್ವೀಕಾರಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಅಂಶಗಳನ್ನು ಕಾರಣವಾಗಿ ಕೊಡ್ತಾರೆ. ಒಂದು ಕೃತಿ ಆ್ಯಕ್ಚುಲಿ ಸಮಾಜದ ಜೊತೆ ಸಂಬಂಧ ಇಟ್ಕೊಂಡಿರುತ್ತೆ. ಇದನ್ನು ಈ ಹಿಂದೆನೇ ಹೇಳಿದ್ವಿ, ಸಮಾಜದ ಜೊತೆ ಸಂಬಂಧ ಇಟ್ಕೊಂಡಿರುತ್ತೆ. ಆದರೆ ಏನಂತ ಆ ಕಾರಣದಿಂದನೇ ಏನಾಗತ್ತೆ ಅಂತಂತಂದರೆ, ಒಂದು ಕೃತಿ ಸ್ವೀಕಾರ ಅಥವಾ ನಿರಾಕರಣೆಗೆ ಒಳಗಾಗ್ತಾ ಇರುತ್ತೆ. ಯಾಕೆಂದರೆ ಸಮಾಜದ ಜನ ಕೃತಿಯನ್ನು ಗಮನಿಸ್ತಾ ಇರ್ತಾರೆ, ಸಮಾಜ ಕೃತಿಯನ್ನು ಗಮನಿಸ್ತಾ ಇರುತ್ತೆ. ಸೊ ಕೃತಿ ಸಮಾಜದಿಂದ ರೂಪುಗೊಂಡಿರುತ್ತೆ. ಹಾಗಾಗಿ ಏನಂತಂದರೆ ಮತ್ತೆ ಅದು ಇತರ ಸಮಾಜಗಳಿಗೂ ಕೂಡ ಅದು ಏನಾಗ್ತಾ ಇರುತ್ತೆ, ಸ್ವೀಕಾರ ಆಗ್ತಾ ಇರುತ್ತೆ. ಅಂದರೆ ಬೇರೆ ದೇಶದ ಸಮಾಜ ಅದನ್ನು ಸ್ವೀಕರಿಸ್ತಿರುತ್ತೆ ಅಥವಾ ನಿರಾಕರಿಸ್ತಿರುತ್ತೆ. ಈ ರೀತಿಯ ಸಂಬಂಧ ಅನ್ನುವಂಥದ್ದು ಕೃತಿಯ ಜೊತೆ ಇರುತ್ತೆ. ಸೊ ಹಾಗಾಗಿ ಏನಂತಂದರೆ, ಒಂದು ಕೃತಿ ಸಮಾಜದ ಜೊತೆ ಒಂದು ಸಂಬಂಧವನ್ನು, ಅದು ಋಣಾತ್ಮಕ ಅಥವಾ ಧನಾತ್ಮಕವಾಗಿರುವಂಥದ್ದು ಯಾವುದೇ ರೀತಿಯ ಸಂಬಂಧ ಅನ್ನುವಂಥದ್ದು ಹೊಂದಿರುವಂಥ ಕಾರಣದಿಂದ ಆ ಕೃತಿ ವಿವಾದಾಸ್ಪದವಾಗಿದ್ದರೆ ಏನಾಗುತ್ತೆ ಅಂತಂತಂದರೆ, ವಿವಾದಾಸ್ಪದವಾಗಿದ್ದರೆ ಅಂದರೆ ಸಮಾಜದ ಒಂದಿಗೆ ಅದು ವಿವಾದಾಸ್ಪದವಾಗಿದ್ದರೆ ಅದು ಸ್ವೀಕಾರಗೊಳ್ಳುತ್ತೆ. ಯಾಕೆ ಅಂತಂತಂದರೆ, ಒಂದು ಕೃತಿ ತುಂಬ ವಿವಾದಾಸ್ಪದವಾಗಿದೆ ಅಂತಂತಂದರೆ, ಯಾಕೆ ಇದು ವಿವಾದಾಸ್ಪದವಾಗಿದೆ, ಅದರಲ್ಲಿರುವಂಥ ಅಂಶಗಳೇನು, ಅದನ್ನು ನೋಡಬೇಕು ಅನ್ನುವಂಥ, ಅದನ್ನು ಓದಬೇಕು, ತಿಳ್ಕೊಳ್ಬೇಕು, ಅದರಲ್ಲಿರುವಂಥ ಸಂಗತಿಗಳು ಅನ್ನುವಂಥ ಕುತೂಹಲ ಅನ್ನುವಂಥದ್ದು ಹುಟ್ಕೊಳ್ಳುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ, ಆ ಕೃತಿ ಸ್ವೀಕಾರಗೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಇದು ಸಟಾನಿಕ್ ವರ್ಸಸ್ ಅನ್ನುವಂಥ ಕೃತಿಯನ್ನು ಬರೆದಿರುವಂಥ ಸಲ್ಮಾನ್ ರುಶ್ದಿ ಮತ್ತು ಆತನ ಕೃತಿ ವಿವಾದಾಸ್ಪದವಾಯಿತು. ಯಾಕೆ ಅಂತಂತಂದರೆ, ಇಬ್ಬರು ಕೂಡ ಸಲ್ಮಾನ್ ರುಶ್ದಿನೂ ವಿವಾದಾಸ್ಪದನಾದ, ಆತನ ಕೃತಿ ಸಟಾನಿಕ್ ವರ್ಸಸ್ ಕೂಡ ವಿವಾದಾಸ್ಪದವಾಯಿತು. ಯಾಕೆ ಅಂತಂತಂದರೆ, ಸಟಾನಿಕ್ ವರ್ಸಸ್ನಲ್ಲಿ ಇಸ್ಲಾಂ ಸಮಾಜ ಒಪ್ಪದೇ ಇರುವಂಥ ಕೆಲವು ಅಂಶಗಳಿವೆ ಅಂತ ತಂದ್ಬಿಟ್ಟು ಇಸ್ಲಾಂ ಸಮಾಜದವರು ಅದನ್ನು ಸ್ವೀಕರಿಸೋದಕ್ಕೆ ಹಿಂದೇಟು ಹಾಕೋದು. ಆಗ ಉಳಿದಂತೂ ಅಂದರೆ ವಿವಾದಾಸ್ಪದ ಆಗಿಬಿಡ್ತದೆ. ಆ ವಿಶ್ವದಾದ್ಯಂತ ಕೃತಿ ವಿವಾದಕ್ಕೆ ಆಸ್ಪದನಿಟ್ಟು. ಸೊ ಉಳಿದಂಥವ್ರು ಏನು ಮಾಡಿದ್ರು ಅಂತಂದರೆ, ಅಂಥ ವಿವಾದದ ಸಂಗತಿ ಆ ಕೃತಿಯಲ್ಲಿ ಏನಿದೆ ಅಂತ ತಂದ್ಬಿಟ್ಟು ತೆಗೆದುಕೊಂಡು ಓದೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಕೃತಿ ಸ್ವೀಕಾರಗೊಳ್ತು. ಸೊ ವಿವಾದಾಸ್ಪದವಾಗಿದ್ದ ಸಂದರ್ಭದಲ್ಲಿ ಕೃತಿ ಸ್ವೀಕೃತ ಆಗುತ್ತೆ ಅನ್ನುವಂಥದ್ದು. ಮತ್ತು ಇನ್ನೊಂದೇನಂತಂದರೆ, ಒಬ್ಬ ಸಾಹಿತಿ ತುಂಬ ಪ್ರಸಿದ್ಧನಾಗಿದ್ದರೆ ಆ ಪ್ರಸಿದ್ಧನಾಗಿರುವಂಥ ಲೇಖಕನ ಅಪ್ರಸಿದ್ಧ ಕೃತಿಗಳು, ಅಮುಖ್ಯವಾಗಿರುವಂಥ ಕೃತಿಗಳು ಕೂಡ ಸ್ವೀಕಾರಕ್ಕೆ ಒಳಪಡ್ತವೆ. ಈಗ ತುಂಬ ಪ್ರಸಿದ್ಧನಾಗಿರುವಂಥ ಒಬ್ಬ ಲೇಖಕ ಇದನ್ನೇಂತಂತಂದರೆ, ಆ ಲೇಖಕನ ಸಮಗ್ರ ಕೃತಿಗಳು ಬಂತು ಅಂತಂತ ಅಂದರೆ, ತುಂಬ ಪ್ರಸಿದ್ಧನಾಗಿರುವಂಥ ಲೇಖಕ ಅಂತಂದರೆ ಆ ಪ್ರಸಿದ್ಧಿಯ ಒಂದು ನೆಲೆಗೆ ಬೇಕಾದಂಥ ಒಂದು ಪ್ರತಿಭೆ ಇರುತ್ತಲ್ಲ, ಪ್ರತಿಭೆ ಎಲ್ಲ ಸಂದರ್ಭದಲ್ಲೂ ಎಲ್ಲ ಕಾಲದಲ್ಲೂ ಒಂದೇ ಮಟ್ಟದ್ದಾಗಿರೋದಿಲ್ಲ. ಅವರ ಜೀವನ ಕಾಲದಲ್ಲಿ ಏರಿಳಿತಗಳಿರುತ್ತೆ. ಹಾಗಾಗಿ ಆ ಕೃತಿಗಳ ಗುಣಮಟ್ಟದಲ್ಲೂ ಕೂಡ ಏರಿಳಿತಗಳು ಇರೋದಕ್ಕೆ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಏನಂತಂದರೆ, ಒಂದೆರಡು ಅತ್ಯುತ್ತಮ ಕೃತಿಗಳನ್ನು ಬರೆದಿರುವಂಥವ್ರು ಇನ್ನೊಂದೆರಡು ಕೆಲವು ಸಾಮಾನ್ಯ ಕೃತಿಗಳನ್ನು ಬರೆದಿರೋದಕ್ಕೆ ಸಾಧ್ಯ ಇದೆ. ಆದರೆ ಆ ಅತ್ಯುತ್ತಮ ಕೃತಿಗಳು ಅವನಿಗೆ ತಂದುಕೊಟ್ಟಿರುವಂಥ ಪ್ರಸಿದ್ಧಿ, ಕೀರ್ತಿ, ಜನಪ್ರಿಯತೆ ಕೀರ್ತಿ ಇರುತ್ತಲ್ಲ,
ಸೊ ಅಥವಾ ಆ ಸಾಹಿತ್ಯಿಕ ಮೌಲ್ಯ ಅನ್ನುವಂಥದ್ದು ಒಂದಿರುತ್ತಲ್ಲ, ಅದೇನು ಮಾಡುತ್ತೆ ಅಂತಂದರೆ ಆ ಕವಿಗೆ ತುಂಬ ಪ್ರಸಿದ್ಧಿ ಅಂತ ಕೊಟ್ಬಿಡುತ್ತೆ. ಸೊ ಇನ್ ಕೇಸ್ ಆ ಕೃತಿಗಳು ಪ್ರತ್ಯೇಕವಾಗಿ ಅವನ ಎಲ್ಲ ಕೃತಿಗಳು ಪ್ರಕಟ ಆದರೆ ಆವಾಗ ಜನ ಸೆಲೆಕ್ಟೆಡ್ ಆಗಿ ಪ್ರಖ್ಯಾತವಾಗಿರುವಂಥ ಪ್ರಸಿದ್ಧಿ ಬಂದಿರುವಂಥ 2 ಕೃತಿಗಳು ತೆಗೆದುಕೊಳ್ತಾರೆ. ಇಲ್ಲ ಸಮಗ್ರ ಕೃತಿಗಳು ಬಂತು ಅಂತಂದರೆ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂತಂದರೆ ಜನತೆ ಏನು ಮಾಡ್ತಾರೆ ಅಥವಾ ಓದುಗರು ಏನು ಮಾಡ್ತಾರೆ ಅಂತಂದರೆ ಆವಾಗ ಸಮಗ್ರ ಕೃತಿಗಳನ್ನು, ಯಾಕೆಂದರೆ ಕವಿಯ ಪ್ರಸಿದ್ಧತೆ ಹಂಗಿರುತ್ತಲ್ಲ, ಸೊ ಹಾಗಾಗಿ ಇಡೀ ಸಮಗ್ರ ಕೃತಿಗಳನ್ನು ತೆಗೆದುಕೊಳ್ತಾರೆ. ಸೊ ಮುಖ್ಯ ಕೃತಿಗಳ ಜೊತೆ ಆ ಮುಖ್ಯ ಕೃತಿಗಳು ಕೂಡ ಆಗ ಸ್ವೀಕಾರಗೊಳ್ತವೆ, ಜನರು ತೆಗೆದುಕೊಳ್ತಾರೆ. ಹೀಗೆ ಕವಿ ತುಂಬ ಪ್ರಸಿದ್ಧನಾಗಿದ್ದರೆ ಅವನ ಮುಖ್ಯ ಕೃತಿಗಳ ಜೊತೆ ಆ ಮುಖ್ಯ ಕೃತಿಗಳು ಕೂಡ ಸ್ವೀಕಾರಗೊಳ್ತವೆ ಅನ್ನುವಂಥದ್ದು ಒಂದು. ಇನ್ನೊಂದು ಏನಂತಂದರೆ ಈ ಕೃತಿಗೆ ಬರುವಂಥ ಮನ್ನಣೆಗಳು, ಅಂದರೆ ಆ ಕೃತಿಗೆ ಏನಾದರೂ ಅಂತಾರಾಷ್ಟ್ರೀಯ ಮಟ್ಟದ, ರಾಷ್ಟ್ರೀಯ ಮಟ್ಟದ ಅಥವಾ ಪ್ರದೇಶದ ಮಟ್ಟದ ಅತ್ಯಂತ ಶ್ರೇಷ್ಠವಾಗಿರುವಂಥ ಬಹುಮಾನ ಬಂದಿದ್ದರೆ, ಇಂತಹ ಬಹುಮಾನ ಘೋಷಣೆ ಆದರೆ ಈ ಥರದ ಅಸಾಹಿತ್ಯಿಕ ಕಾರಣಗಳು ಕೂಡ ಕೃತಿಯ ಪ್ರಸಿದ್ಧಿಗೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಏನಂತಂದರೆ ಬಹುಮಾನಗಳೆಲ್ಲ ಇದಾವಲ್ಲ, ಈ ಬಹುಮಾನಗಳು ಆ ಲೇಖಕನತ್ತ ಅಥವಾ ಆ ಲೇಖಕನ ಕುರಿತು ಅಥವಾ ಆ ಕೃತಿಯನ್ನು ಕುರಿತು ಒಂದು ಹೊರಳು ನೋಟ ಮಾಡುವಂಗೆ ಮಾಡ್ತವೆ. ಸೊ ಹಾಗಾಗಿ ಏನಂತಂದರೆ ಆ ಕೃತಿ ಪ್ರಸಿದ್ಧ ಆಗುತ್ತೆ. ಕೆಲವೊಂದು ಸತಿ ನಮಗೆ ಆ ಹೆಸರೇ ಗೊತ್ತಿರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಗೋಪಾಲಕೃಷ್ಣ ಪೈ ಅಂತಂದ್ಬಿಟ್ಟು ಕನ್ನಡದಲ್ಲಿ ಒಬ್ಬರು ಲೇಖಕರಿದ್ದಾರೆ. ಅವರ ಸ್ವಪ್ನ ಸಾರಸ್ವತ ಅನ್ನುವಂಥ ಒಂದು ಬೃಹತ್ ಕೃತಿ ಪ್ರಕಟ ಆಯಿತು. ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಗೋಪಾಲಕೃಷ್ಣ ಪೈ ಅನ್ನುವಂಥ ಲೇಖಕರ ಹೆಸರನ್ನು ಬಹುತೇಕ ಜನರು ಕೇಳಿರಲಿಲ್ಲ. ಸೊ ಯಾವಾಗ ಅವರ ಸ್ವಪ್ನ ಸಾರಸ್ವತ ಅನ್ನುವಂಥ ಈವನ್ ಆ ಸ್ವಪ್ನ ಸಾರಸ್ವತ ಅನ್ನುವಂಥ ಕೃತಿಯ ಹೆಸರನ್ನು ಕೂಡ ಕೇಳಿರಲಿಲ್ಲ. ಯಾವಾಗ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು, ಸೊ ಅವಾಗ ಎಲ್ಲರೂ ಗೋಪಾಲಕೃಷ್ಣ ಪೈ ಅನ್ನುವಂಥ ಒಬ್ಬರು ಲೇಖಕರಿದ್ದಾರೆ ಮತ್ತು ಸ್ವಪ್ನ ಸಾರಸ್ವತ ಅನ್ನುವಂಥ ಕೃತಿ ಇದೆ ಅಂತ ತಂದ್ಬಿಟ್ಟು ಎಲ್ಲ ಕಡೆ ಆ ಕೃತಿಗಳ ಮಾರಾಟ ಇತ್ಯಾದಿಗಳಾಯಿತು. ಜನರೆಲ್ಲ ಆ ಕೃತಿಯನ್ನು ಕೊಂಡ್ಕೊಂಡು ಓದೋದಕ್ಕೆ ಶುರು ಮಾಡಿದ್ರು. ಆಮೇಲೆ ಆ ಲೇಖಕ ಇನ್ನೂ ಬೇರೆ ಬೇರೆ ಏನೇನು ಕೃತಿ ಬರೆದಿದ್ದಾರೆ ಅಂತ ತಂದ್ಬಿಟ್ಟು ಅದನ್ನು ತೆಗೆದುಕೊಂಡು ಓದೋದಕ್ಕೆ ಶುರು ಮಾಡಿದ್ರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರುವಂಥದ್ದು ಸ್ವಪ್ನ ಸಾರಸ್ವತ ಕೃತಿಗೆ. ಈ ಕೃತಿ ಮುಖ್ಯ ಅಂತ. ನಂತರ ಉಳಿದಂಥ ಕೃತಿಗಳನ್ನು ತಗೊಳ್ಳೋಕೆ ಶುರು ಮಾಡಿದ್ರು. ಸೊ ಆ ಕೃತಿ ಮುಖ್ಯ ಆಗಿರ್ಬೋದು ಅಥವಾ ಅಮುಖ್ಯ ಆಗಿರ್ಬೋದು. ಪ್ರಸಿದ್ಧಿಯ ಕಾರಣದಿಂದ ಏನಾಗುತ್ತೆ ಅಂತಂತಂದರೆ ಆ ಲೇಖಕನ ಪ್ರಸಿದ್ಧ ಕೃತಿಗಳು ಮತ್ತು ಮುಖ್ಯ ಅಂತ ಹೇಳೋಕ್ಕಾಗಲ್ಲ, ಪ್ರಸಿದ್ಧವಾಗಿರುವಂಥ ಕೃತಿಗಳನ್ನು ಕೂಡ ಇದು ಸ್ವೀಕಾರಕ್ಕೆ ಒಳಗಾಗುತ್ತೆ. ಮತ್ತು ಈ ಬಹುಮಾನಗಳಂಥ ಅಸಾಹಿತ್ಯಿಕ ಕಾರಣಗಳಿದಾವಲ್ಲ, ಅದು ಪುಲಿಟ್ಜರ್ ಪ್ರಶಸ್ತಿ ಇರ್ಬೋದು, ನೊಬೆಲ್ ಬಹುಮಾನ ಇರ್ಬೋದು, ಜ್ಞಾನಪೀಠ ಪ್ರಶಸ್ತಿ ಇರ್ಬೋದು, ಈ ಥರದ್ದು ಪ್ರಶಸ್ತಿ, ಪಂಪ ಪ್ರಶಸ್ತಿ ಇರ್ಬೋದು, ಈ ಥರದ ಪ್ರಶಸ್ತಿಗಳೆಲ್ಲನೂ ಕೂಡ ಆ ಕೃತಿಯನ್ನು ಸ್ವೀಕರಿಸೋದಕ್ಕೆ ಕಾರಣವಾಗುತ್ತೆ. ಸೊ ಇದ್ದಕ್ಕಿದ್ದಂಗೆ ಜನಪ್ರಿಯವಾಗ್ತವೆ ಅಥವಾ ಹೆಚ್ಚು ಸ್ವೀಕಾರಕ್ಕೆ ಒಳಗಾಗ್ತವೆ. ಸೊ ಈ ಥರದ್ದು ಅಂದರೆ ಸ್ವೀಕಾರಕ್ಕೆ ಕಾರಣವಾಗುವಂಥ ಅಂಶಗಳು. ಇನ್ನೂ ಒಂದು ಅಂಶ ಇದೆ, ಏನು ಅಂತಂದರೆ ಒಂದು ಕಾಲದಲ್ಲಿ ನಡೆಯುವಂಥ ಸಾಹಿತ್ಯಿಕ ಚಳುವಳಿ ಇದ್ದಾಗ, ಅಂದರೆ ಒಂದು ಸಾಹಿತ್ಯಿಕ ಚಳುವಳಿ ಯಾವುದಾದ್ರೂ ಒಂದು ಕಾಲಘಟ್ಟದಲ್ಲಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಆ ಸಾಹಿತ್ಯ ಚಳುವಳಿಗೆ ಪೂರಕವಾಗಿರುವಂಥ ತಾತ್ವಿಕತೆಯನ್ನು ಹೊಂದಿರುವಂಥ ಕೃತಿಗಳ ಸ್ವೀಕಾರ ಇದೆಯಲ್ಲ, ಅದು ಹೆಚ್ಚಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಪ್ರಗತಿಶೀಲ ಸಾಹಿತ್ಯ ಚಳುವಳಿ ಅನ್ನುವಂಥದ್ದು ನಡೀತಾ ಇದ್ದಾಗ ಪ್ರಗತಿಶೀಲ ಸಾಹಿತ್ಯ ನಮ್ಮಲ್ಲಿ ರಚನೆ ಆಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಈ ಥರ ಪ್ರಗತಿಶೀಲ ಚಳುವಳಿಯ ಆಶಯಗಳೇನಿದೆ ಅದನ್ನು ಪ್ರತಿಪಾದಿಸುವಂಥ, ಕಾರ್ಮಿಕರ ಹಿತವನ್ನು ಪ್ರತಿಪಾದಿಸುವಂಥ, ಬಡಜನರ ಹಿತವನ್ನು ಪ್ರತಿಪಾದಿಸುವಂಥ, ಶೋಷಿತರ ಹಿತವನ್ನು ಬಯಸುವಂಥ ಈ ಥರದ ಆಶಯ ಇರುವಂಥ ಕೃತಿಗಳು ಹೆಚ್ಚೆಚ್ಚು ಏನಂತಂದರೆ ಆ ಚಳುವಳಿಯ ಬೀಸಿನಲ್ಲೇ ಸ್ವೀಕಾರಕ್ಕೆ ಆಸ್ಪದ, ಅದು ಸ್ವೀಕರಿಸೋದಕ್ಕೆ ಸಾಧ್ಯ. ಈಗ ಆ ಸಂದರ್ಭದಲ್ಲೇ ರಷ್ಯಾ ಸಾಹಿತ್ಯದ ಮ್ಯಾಕ್ಸಿಮ್ ಗಾರ್ಕಿಯ ಕೃತಿಗಳು ಕನ್ನಡಕ್ಕೆ ಅನುವಾದಗೊಂಡವು. ಆಮೇಲೆ ಫ್ಯೂದರ್ ದಾಸ್ತೋವ್ಸ್ಕಿ ಕೃತಿಗಳು ಕನ್ನಡಕ್ಕೆ ಅನುವಾದಗೊಂಡವು. ಮದರ್ ಅನ್ನುವಂಥದ್ದು ಮ್ಯಾಕ್ಸಿಮ್ ಗಾರ್ಕಿ ಕೃತಿ, ನಿರಂಜನ್ ಅವರು ಅನುವಾದ ಮಾಡಿರುವಂಥದ್ದು, ಅದು ನಮ್ಮಲ್ಲಿ ಕನ್ನಡದಲ್ಲಿ ಸ್ವೀಕಾರಗೊಳ್ತು. ಸೊ ಅದು ಜಗತ್ ಪ್ರಸಿದ್ಧವಾಗಿರುವಂಥ ಕೃತಿ. ಸೊ ಈ ಥರದ್ದು ಅಂದರೆ ಆ ಪ್ರಗತಿಶೀಲ ಚಳವಳಿಯ ಬೀಸಿನಲ್ಲಿ ಆ ಚಳವಳಿಯ ಆಶಯಕ್ಕೆ ಪೂರಕವಾಗಿರುವಂಥ ಕೃತಿಗಳು ನಮ್ಮಲ್ಲಿ ಪ್ರೋಗ್ರೆಸಿವ್ ಲಿಟ್ರೇಚರ್ ಅನ್ನುವಂಥದ್ದು
ಪ್ರಗತಿಪರ ಸಾಹಿತ್ಯ ಅನ್ನುವಂಥದ್ದು ನಮ್ಮಲ್ಲಿ ಬಂದ್ವು ಅನ್ನುವಂಥದ್ದು. ಸೊ ಇದೆಲ್ಲನೂ ಕೂಡ ಏನು ಅಂತಂತಂದರೆ ಸ್ವೀಕಾರಕ್ಕೆ ಯಾವ್ಯಾವ ಅಂಶಗಳು ಕಾರಣವಾಗ್ತವೆ ಅಂತಂತಂದ್ಬಿಟ್ಟು ಇಲ್ಲಿ ಒಂದು ಅಂಶವನ್ನು ನಾವು ತಿಳ್ಕೊಳ್ಬೇಕೇನು ಅಂತಂದರೆ ಈ ಸ್ವೀಕಾರದ ಪ್ರಮಾಣ ಇರುತ್ತಲ್ಲ, ಇದು ಎಲ್ಲ ಕಾಲದಲ್ಲೂ ಒಂದೇ ಥರ ಇರೋದಿಲ್ಲ. ಕಾಲದಿಂದ ಕಾಲಕ್ಕೆ ಇವು ಬದಲಾಗುತ್ತೆ ಅನ್ನುವಂಥದ್ದು. ಸ್ವೀಕಾರ ಈ ಕಾರಣಕ್ಕಾಗುತ್ತೆ, ಆದರೆ ಏನಂತಂದರೆ ಈಗಾಗಲೇ ಹೇಳಿದ್ನಲ್ಲ ಆಯಾ ಕಾರಣದಿಂದ. ಆದರೆ ಈ ಸ್ವೀಕಾರದ ಪ್ರಮಾಣ ಒಂದೇ ರೀತಿ ಇರೋದಿಲ್ಲ. ಒಬ್ಬ ಕವಿ ಅಥವಾ ಒಂದು ಕೃತಿ ಒಂದೇ ಯಾವಾಗಲೂ ಪ್ರಸಿದ್ಧನಾಗಿಯೇ ಇರೋದಿಲ್ಲ, ಎಲ್ಲ ಕಾಲಕ್ಕೂ ಸಲ್ತಾನೆ ಅಂತಂತ ಹೇಳೋಕ್ಕಾಗಲ್ಲ. ಆದರೆ ಕೆಲವೊಂದು ಸತಿ ಅವನ ಪ್ರಸಿದ್ಧಿ ಮಂಕಾಗ್ಬೋದು ಅಥವಾ ಕೃತಿಯ ಕೀರ್ತಿ ಅನ್ನುವಂಥದ್ದು ಮಂಕಾಗ್ಬೋದು. ಕಾಲಾನಂತರದಲ್ಲಿ ಜನ ಆ ಕೃತಿಯನ್ನು ಮರಿಬೋದು, ಅಥವಾ ಒಂದು ಕೃತಿ ಗಣನೆಗೆ ಬಾರದೇ ಇದ್ದಂಥದ್ದು ನಂತರ ಅತ್ಯಂತ ಹೆಚ್ಚು ಜನರು ಅದನ್ನು ಓದೋದಕ್ಕೆ ಇಷ್ಟಪಡ್ಬೋದು. ಜಾನ್ ಡನ್ ಕವಿಯ ಅಥವಾ ಆತನ ಕೃತಿಗಳ ಹಾಗೆ. ಸೊ ಈ ರೀತಿ ಆ ಸ್ವೀಕಾರದ ಪ್ರಮಾಣ ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಇರುತ್ತೆ ಅನ್ನುವಂಥದ್ದು. ನವೋದಯದ ಸಂದರ್ಭದಲ್ಲಿ ಶೇಕ್ಸ್ಪಿಯರ್ನ ಕೃತಿಗಳನ್ನ ಬಹುತೇಕ ಜನ ಓದ್ತಾ ಇದ್ರು. ಆದರೆ ನಂತರದ ಸಂದರ್ಭದಲ್ಲಿ, ಪ್ರಗತಿಶೀಲ ಸಾಹಿತ್ಯದ ಸಂದರ್ಭದಲ್ಲಿ, ನಂತರದ ಸಂದರ್ಭದಲ್ಲಿ ಆ ಪ್ರಮಾಣ ಅನ್ನುವಂಥದ್ದು ವ್ಯತ್ಯಾಸಗೊಳ್ತು. ಆ ಪ್ರಮಾಣದಲ್ಲಿ ಅದರ ಸ್ವೀಕಾರ ಆಗಲಿಲ್ಲ. ಸೊ ಇವೆಲ್ಲನೂ ಕೂಡ ಏನು ಅಂತಂದರೆ ಸ್ವೀಕಾರ ಅನ್ನುವಂಥದ್ದು ಕಾಲದಿಂದ ಕಾಲಕ್ಕೆ ಬದಲಾಗುತ್ತೆ ಅನ್ನೋದಕ್ಕೆ ನಿದರ್ಶನವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲೇ ವೈನ್ಸ್ಟೈನ್ ಏನು ಹೇಳ್ತಾನೆ ಅಂತಂದರೆ, ಈ ಸಾಹಿತ್ಯಿಕ ಸಿದ್ಧಿ ಅನ್ನುವಂಥದ್ದು ಇರುತ್ತಲ್ಲ, ಅಂದರೆ ಸಾಹಿತ್ಯದ ಪ್ರಸಿದ್ಧಿ ಮತ್ತು ಕೀರ್ತಿ, ಜನಪ್ರಿಯತೆ, ಪ್ರಚಾರ ಇತ್ಯಾದಿ, ಇವು ಇತರ ಎಲ್ಲ ಸಂಗತಿಗಳಂತೆ ಸಾಮಾನ್ಯವಾಗಿ ತೋರು ನೋಟದ್ದು ಮತ್ತು ಅಲ್ಪಾಯುಷದ್ದು ಅಂತ. ಒಂದು ಸಾಹಿತ್ಯದ ಕೀರ್ತಿ ಯಾವಾಗಲೂ ಕೂಡ ನಿರಂತರವಾಗಿ ಚಿರಸ್ಥಾಯಿಯಾಗಿ ಏನೂ ಇರಲ್ಲ, ಬದಲಾಗಿ ಅದು ಬದಲಾಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದು ಕಾಲದಲ್ಲಿ ಸಲ್ಲದೇ ಇರುವಂಥ ಸಾಹಿತ್ಯ ಮತ್ತೊಂದು ಕಾಲದಲ್ಲಿ ಸಲ್ಲಬಹುದು, ಒಂದು ಕಾಲದಲ್ಲಿ ಸಲ್ತಾ ಇರುವಂಥ ಸಾಹಿತ್ಯ ಮತ್ತೊಂದು ಕಾಲದಲ್ಲಿ ಸಂದು ಹೋಗ್ಬೋದು. ಸೊ ಹಾಗಾಗಿ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಆದ್ದರಿಂದ ಜಗತ್ತಿನಲ್ಲಿ ಕಂಡುಬರುವಂಥ ಈ ಥರ ಎಲ್ಲ ಸಂಗತಿಗಳ ಥರ ಈ ಸಾಹಿತ್ಯಿಕ ಪ್ರಸಿದ್ಧಿ, ಜನಪ್ರಿಯತೆ ಅನ್ನುವಂಥದ್ದನ್ನು ಕೂಡ ತೋರು ನೋಟದ್ದಷ್ಟೇ, ಮೇಲ್ನೋಟದ್ದು ಮತ್ತು ಅಲ್ಪಾಯುಷದ್ದು ಅಂತ ತಂದ್ಬಿಟ್ಟು ಅಭಿಪ್ರಾಯ ಪಡ್ತಾರೆ. ಸ್ವೀಕಾರ ಅಂತಂತಂದರೆ ಇಷ್ಟೆಲ್ಲ ವ್ಯಾಪಕವಾಗಿ ಆಲೋಚಿಸುವಂಥ ಒಂದು ಅಧ್ಯಯನ ಕ್ರಮ. ಒಂದು ಕೃತಿಯನ್ನು ಹಲವು ಕಾರಣಕ್ಕೋಸ್ಕರ ವಿಮರ್ಶಕ ಅಥವಾ ಓದುಗ ಸ್ವೀಕರಿಸೋದು ಅಂತಂತ ಅರ್ಥ. ತೌಲನಿಕ ಅಧ್ಯಯನದ ಅತ್ಯಂತ ಪ್ರಮುಖವಾಗಿರುವಂಥ ಒಂದು ಪ್ರಮುಖ ಅಂಶ ಇದು ಸ್ವೀಕಾರ ಅನ್ನುವಂಥದ್ದು. ಸ್ವೀಕಾರದ ಈ ಸ್ವರೂಪ, ಅದರ ಅಧ್ಯಯನ ಈ ರೀತಿ ಇರುವಂಥದ್ದು. ಯಾಕೆಂತಂದರೆ ಸ್ವೀಕಾರಗಳ ಅಧ್ಯಯನದಲ್ಲಿ ಆ್ಯಕ್ಚುಲಿ ತೌಲನಿಕ ಸಾಹಿತ್ಯದ ಅಧ್ಯಯನದ ಬಗೆಗಳ ಯಾವ್ಯಾವ ಬಗೆಗಳಿದೆ, ಆ ಬಗೆಗಳ ಅಧ್ಯಯನ ಮಾಡಬೇಕಾದ್ರೆ ನಾವು ಈ ಸ್ವೀಕಾರದ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಇಲ್ಲಿ ಅದು ಪ್ರಕಾರಗಳಿಗೆ ಸಂಬಂಧಪಟ್ಟಂಗೆನೂ ಏನಂತಂದರೆ ಸ್ವೀಕಾರಗೊಂಡು ಕೆಲವೊಂದು ಸತಿ ಪ್ರಕಾರಕ್ಕೆ ಸಂಬಂಧಪಟ್ಟಂಗೆ, ಪ್ರಭೇದಕ್ಕೆ ಸಂಬಂಧಪಟ್ಟಂಗೆನೂ ಕೂಡ ಕೆಲವೊಂದು ಸತಿ ಪೂರಕವಾಗಿಯೇ ಬರ್ತವೆ. ಈ ಅಂಶ ಇಲ್ಲಿ ಟಿಪ್ಪಣಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇದನ್ನು ಗಮನಿಸಿ. ನಂತರ ಎರಡನೇ ಸಂಗತಿ ಏನಂತಂತಂದರೆ ಅಳವಡಿಕೆ ಅನ್ನುವಂಥದ್ದು. ಈ ಅಳವಡಿಕೆ ಅನ್ನುವಂಥ ಎರಡನೇ ಅಂಶ, ಅಳವಡಿಕೆ ಆ್ಯಕ್ಚುಲಿ ಅಳವಡಿಸುವಂಥದ್ದು ಅಂತ. ಅಳವಡಿಸುವಂಥದ್ದು ಅಂತಂತಂದರೆ ಯಾವುದೋ ಒಂದು ಕೃತಿಯನ್ನು, ವಸ್ತು ಸಂಗತಿಯನ್ನು ತೆಗೆದುಕೊಬಂದು ಇಲ್ಲಿ ಅಳವಡಿಸುವಂಥದ್ದು ಅಂತಂದ್ಬಿಟ್ಟು. ಸೊ ಹಾಗಾಗಿ ಏನಂತಂದರೆ ಅಳವಡಿಸುವಂಥದ್ದು ಅಂತಂದರೆ ಎಲ್ಲೋ ಒಂದು ಕಡೆ ಇರುವಂಥದ್ದನ್ನು ತೆಗೆದುಕೊಂಡು ಬಂದು ನಾವು ಅದನ್ನು ನಮ್ಮ ಜಾಯಮಾನಕ್ಕೆ ತಕ್ಕಂಗೆ, ಭಾಷಿಕ ಸಂದರ್ಭಕ್ಕೆ ತಕ್ಕಂತೆ ಅದನ್ನು ಅಳವಡಿಸುವಂಥದ್ದು. ಸೊ ಇದನ್ನು ಅಳವಡಿಕೆ ಅಂತಂದು ಕರೀತಾರೆ. ಸೊ ಇದು ಪ್ರಭಾವಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸೊ ತೌಲನಿಕ ಅಧ್ಯಯನದಲ್ಲಿ ಪ್ರಭಾವದ ಅಧ್ಯಯನ ಎಷ್ಟು ಮುಖ್ಯ ಅಂತಂದ್ಬಿಟ್ಟು ನಾವು ಈಗಾಗಲೇ ಗಮನಿಸಿದ್ವಿ. ಇದರಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿರುವಂತಹ ಪ್ರಭಾವ ಅನ್ನುವಂಥದ್ದು ಇದೆ. ಇದರ ಈ ಪ್ರಭಾವದಲ್ಲಿ ಹಲವು ಪ್ರಭೇದಗಳನ್ನು ಕೂಡ ನಾವು ಅಭ್ಯಾಸ ಮಾಡಿದ್ವಿ. ಜೆ.ಟಿ. ಶಾ ಇದರಲ್ಲಿ ಕೆಲವು ಥರ ಗುರುತಿಸ್ತಾರೆ. ಏನಂತಂದರೆ ಅನುಕರಣೆ, ಶ್ರೇಣೀಕರಣ, ಅಳವಡಿಕೆ, ಸಾದೃಶ್ಯ, ವೈದೃಶ್ಯ, ಆಕಾರ ಇತ್ಯಾದಿ.
ಅದೇ ಶಂಕರ್ ಮೊಕಾಶಿ ಪುಣೇಕರ್ ಅವರು ಅನುಕರಣೆ ಮತ್ತು ಅನುರಣನ, ಆಮೇಲೆ ಋಣ ಪ್ರಭಾವ, ಭಾಷಾಂತರ, ಅಣಕವಾಡು, ಈ ರೀತಿ ಅವರನ್ನು ಕೂಡ ಕೆಲವು ಅಂಶಗಳನ್ನು ಪ್ರಭಾವದ ಪ್ರಭೇದಗಳಲ್ಲಿ ಗುರುತಿಸ್ತಾರೆ. ಸೊ ಇದರಲ್ಲಿ ಅಳವಡಿಕೆ ಅನ್ನುವಂಥದ್ದು ಒಂದು. ಜೆ.ಟಿ. ಶಾ ಏನು ಮಾಡ್ತಾರೆ ಅಂತಂದರೆ ಅನುಕರಣೆ, ಶ್ರೇಣೀಕರಣ, ಆ ಶ್ರೇಣೀಕರಣನೇ ಅನುರಣನ ಅಂತಂತ ಶಂಕರ್ ಮೊಕಾಶಿ ಪುಣೇಕರ್ ಹೇಳಿರುವಂಥದ್ದು. ಅಳವಡಿಕೆ ಅನ್ನುವಂಥ ಒಂದು ಅಂಶವನ್ನು ತರ್ತಾರೆ ಜೆ.ಟಿ. ಶಾ ಅವರು. ಈ ಅಳವಡಿಕೆ ಅನ್ನುವಂಥದ್ದು ಬೇರೆ ಬೇರೆ ದೇಶದ ಒಂದು ಕೃತಿಯನ್ನು ತನ್ನ ದೇಶದವರಿಗೆ ಪರಿಚಯ ಮಾಡಿಕೊಡುವಂಥ ಸಂದರ್ಭದಲ್ಲಿ ಆ ಕೃತಿಯ ವಸ್ತು, ಸನ್ನಿವೇಶ, ಪಾತ್ರ ಮೊದಲಾದವುಗಳನ್ನು ಇಲ್ಲಿನ ಸಾಮಾಜಿಕ ಸಂದರ್ಭದಲ್ಲಿ ಹೊಂದಿಸಿ ಸೂಕ್ತ ರೀತಿಯಲ್ಲಿ ಪುನರ್ರಚಿಸಿ ಸೃಜಿಸುವಂಥ ವಿಧಾನವನ್ನು ಅಳವಡಿಕೆ ಅಂತ ಕರೀತಾರೆ. ನೋಡ್ರಿ, ಇಲ್ಲಿರುವಂಥ ಸಂದರ್ಭಕ್ಕೆ ಅಲ್ಲಿರುವಂಥ ಕೃತಿಯನ್ನು ಸೂಕ್ತ ರೀತಿಯಲ್ಲಿ ಅದರಲ್ಲಿರುವಂಥ ವಸ್ತುವನ್ನು, ಸನ್ನಿವೇಶ, ಪಾತ್ರವನ್ನು, ಅಲ್ಲಿರುವಂತಹ ಸಂದರ್ಭ ಅಥವಾ ಘಟನೆಗಳನ್ನ ಸೂಕ್ತ ರೀತಿಯಲ್ಲಿ ಇಲ್ಲಿರುವಂಥ ಇದು ಸಾಂಸ್ಕೃತಿಕ, ಸಾಮಾಜಿಕ ಸಂದರ್ಭಕ್ಕೆ ಅಥವಾ ಭಾಷಿಕ ಜಾಯಮಾನಕ್ಕೆ ತಕ್ಕಂತೆ ಪುನರ್ರಚಿಸಿ ಸೃಜಿಸುವ ವಿಧಾನವನ್ನು ಅಳವಡಿಕೆ ಅಂತಂತ ಕರೀತಾರೆ ಅನ್ನುವಂಥದ್ದು. ಈ ಥರ ಇಂಗ್ಲಿಷ್, ಫ್ರೆಂಚ್, ರಷ್ಯನ್ ಮೂಲಗಳಿಂದ ಕನ್ನಡಕ್ಕೆ ಬೇಕಾದಷ್ಟು ಕೃತಿಗಳು ಬಂದಿದ್ದಾವೆ, ಅಳವಡಿಕೆಯ ರೂಪದಲ್ಲಿ ಬಂದಿರುವಂಥದ್ದು. ಸೊ ಈಗ ಅದಕ್ಕೆ ಉದಾಹರಣೆಯನ್ನು ನಾವು ಕೊಡೋದಾದರೆ, ಈಗ ಮ್ಯಾಕ್ಬೆತ್ ಅನ್ನುವಂಥದ್ದು ಕೃತಿ ಶೇಕ್ಸ್ಪಿಯರ್ ಅವ್ರದ್ದು. ಸೊ ಈ ಮ್ಯಾಕ್ಬೆತ್ ಅನ್ನುವಂಥ ಕೃತಿ ಪ್ರತಾಪ ರುದ್ರದೇವ ಅನ್ನುವಂಥ ಹೆಸರಿನಲ್ಲಿ ಇದು ಕನ್ನಡದಲ್ಲಿ ಬಂದಿದೆ. ನೋಡ್ರಿ, ಪ್ರತಾಪ ರುದ್ರದೇವ ಅನ್ನುವಂಥ ಇಲ್ಲಿರುವಂಥ ಸಂದರ್ಭಕ್ಕೆ, ಇಲ್ಲಿರುವಂಥ ಸಾಹಿತ್ಯಿಕ ಅಥವಾ ಭಾಷಿಕ ಜಾಯಮಾನಕ್ಕೆ, ಸಾಂಸ್ಕೃತಿಕ ಜಾಯಮಾನಕ್ಕೆ ಅಳವಡಿಕೆಯಾಗಿದೆ ಪ್ರತಾಪ ರುದ್ರದೇವ. ಮ್ಯಾಕ್ಬೆತ್ ಅನ್ನುವಂಥ ಹೆಸರು ಇಟ್ಕೊಂಡಿದ್ರು ಏನೂ ವ್ಯತ್ಯಾಸ ಆಗ್ತಿರಲಿಲ್ಲ. ಆದ್ರೂ ಕೂಡ ಯಾಕೆ ಹೆಂಗೆ ಮಾಡಿದ್ರು ಅಂತಂದರೆ ಅಳವಡಿಸೋದಕ್ಕೆ. ಸೊ ಇಲ್ಲಿರುವಂಥ ಸಂದರ್ಭಕ್ಕೆ, ಇಲ್ಲಿರುವಂಥ ಪರಿಸರಕ್ಕೆ ಅದನ್ನು ಹೊಂದಿಸ್ಬೇಕು ಅಂತಂದ್ಬಿಟ್ಟು. ಆಮೇಲೆ ದ ಟೇಮಿಂಗ್ ಆಫ್ ದಿ ಶ್ರೂ ಅನ್ನುವಂಥ ಕೃತಿ ಬಹದ್ದೂರ್ ಗಂಡ ಅನ್ನುವಂಥ ಹೆಸರಿನಲ್ಲಿ ಅದು ಅಳವಡಿಕೆಯಾಗಿ ಬಂದಿದೆ. ರೋಮಿಯೋ ಜೂಲಿಯೆಟ್ ಅನ್ನುವಂಥ ಶೇಕ್ಸ್ಪಿಯರ್ನ ಕೃತಿ ರಾಮವರ್ಮ ಲೀಲಾವತಿ ಅನ್ನುವಂಥ ಹೆಸರಿನಲ್ಲಿ ಇಲ್ಲಿರುವಂಥ ಜಾಯಮಾನಕ್ಕೆ ತಕ್ಕಂತೆ ಅಳವಡಿಕೆಯಾಗಿ ಬಂದಿದೆ. ಆಮೇಲೆ ಶೇಕ್ಸ್ಪಿಯರ್ನ ದ ಟೆಂಪೆಸ್ಟ್ ಅನ್ನುವಂಥ ಕೃತಿ, ನಾಟಕ ಕೃತಿ ಬಿರುಗಾಳಿ ಅನ್ನುವಂಥ ಹೆಸರಿನಲ್ಲಿ ಅದು ಅಳವಡಿಕೆಯಾಗಿ ರೂಪಾಂತರಗೊಂಡು ಬಂದಿದೆ. ಅಳವಡಿಕೆಯೇ ಆಗಿರುವಂಥದ್ದು, ಆದರೆ ಇಲ್ಲಿರುವಂಥ ಜಾಯಮಾನಕ್ಕೆ ತಕ್ಕಂತೆ ಬಂದಿದೆ. ಅದೇ ರೀತಿ ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ಅನ್ನುವಂಥ ಕೃತಿ ರಕ್ತಾಕ್ಷಿ ಅನ್ನುವಂಥ ಹೆಸರಿನಲ್ಲಿ ಅದು ಅಳವಡಿಕೆಯಾಗಿದೆ. ಸೊ ಈ ರೀತಿ ಏನು ಅಂತಂತಂದರೆ ಇಲ್ಲಿನ ಜಾಯಮಾನಕ್ಕೆ ತಕ್ಕಂತೆ ಇತರ ಭಾಷಿಕ ಸಂದರ್ಭದ, ಇತರ ರಾಷ್ಟ್ರೀಯ ಸಂದರ್ಭದ, ಅಂದರೆ ಇಲ್ಲಿನ ಸಂದರ್ಭಕ್ಕೆ ಬೇರೆಯಾಗಿರುವಂಥ, ಇಲ್ಲಿರುವಂಥ ಸಾಮಾಜಿಕ ಸಂದರ್ಭ, ಸಾಹಿತ್ಯಿಕ ಸಂದರ್ಭ, ಸಾಂಸ್ಕೃತಿಕ ಸಂದರ್ಭ, ರಾಜಕೀಯ ಸಂದರ್ಭ, ಸಾಮಾಜಿಕ ಸಂದರ್ಭ, ಸೊ ಇವೆಲ್ಲದಕ್ಕೂ ಕೂಡ ವಿಭಿನ್ನವಾಗಿರುವಂಥ ಕೃತಿಗಳನ್ನು ಇಲ್ಲಿಗೆ ತರಬೇಕಾದ್ರೆ ಇಲ್ಲಿರುವಂಥ ಜಾಯಮಾನಕ್ಕೆ ಒಗ್ಗಿಸುವಂಥದ್ದು, ಇದನ್ನು ಅಳವಡಿಕೆ ಅಂತ ಕರೆಯುವಂಥದ್ದು. ಈ ಎಲ್ಲ ಕೃತಿಗಳು ಬಂದಿದೆ. ಆದರೆ ಈ ಅಳವಡಿಕೆಯಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಸಮಸ್ಯೆನೂ ಕೂಡ ಇದೆ. ಏನು ಅಂತಂದರೆ ಇಲ್ಲಿ ಅನುವಾದದಷ್ಟು ನಿಖರತೆ ಇರೋದಿಲ್ಲ. ಅನುವಾದ ಅಂತಂತಂದರೆ ಮೂಲಕ್ಕೆ ವಿಧೇಯವಾಗಿರುವಂಥದ್ದು ಅಂತಂದ್ಬಿಟ್ಟು ಭಾಷಾಂತರ ಅಂತ, ಮೂಲಕ್ಕೆ ವಿಧೇಯವಾಗಿರುವಂಥದ್ದು. ಆದರೆ ಇಲ್ಲಿ ಅಷ್ಟು ನಿಖರವಾಗಿರುವಂಥ ಮೂಲಕ್ಕೆ ವಿಧೇಯತೆ ಅನ್ನುವಂಥದ್ದು ಇರೋದಿಲ್ಲ. ಸ್ವಲ್ಪ ಇದು ಕೇವಲ ವಸ್ತುವಿನ ಸ್ವೀಕರಣೆಗೆ ಅಷ್ಟೇ ಇದು ಏನಾಗುತ್ತೆ, ಅಳವಡಿಕೆ ಪ್ರಾಮುಖ್ಯತೆ ಕೊಡುತ್ತೆ. ಉಳಿದಂಗೆ ಇಲ್ಲಿರುವಂಥ ಪರಿಸ್ಥಿತಿಗೆ ತಕ್ಕಂಗೆ ಆ ಕೃತಿಯನ್ನು ಬದಲಾಯಿಸ್ಕೊಡುತ್ತೆ. ಸೊ ಹಾಗಾಗಿ ಏನಂತಂದರೆ ಇದು ಕೇವಲ ವಸ್ತುವಿನ ಸ್ವೀಕರಣಕ್ಕೆ ಅಷ್ಟೇ ಸಂಬಂಧಪಟ್ಟದ್ದಾಗಿರುತ್ತೆ. ಒಂದು ಕೃತಿಯನ್ನು ತನ್ನ ಪ್ರತಿಭೆಯಲ್ಲಿ ಅಳವಡಿಸುವಂಥ ಬರಹಗಾರ ತನಗೆ ಅಗತ್ಯ ಅನಿಸಿರುವಂಥ ಯಾವುದೇ ವಿಷಯಗಳನ್ನು ಸೇರಿಸ್ತಾನೆ. ಅವನೇನು ಮಾಡ್ತಾನೆ ಅಂತಂತಂದರೆ ಆ ಕೃತಿಯಲ್ಲಿ ತನಗೆ ಅಗತ್ಯ ಅನಿಸಿರುವಂಥ ಯಾವುದೇ ವಿಷಯಗಳನ್ನು ಸೇರಿಸ್ತಾನೆ ಅಥವಾ ಬಿಡ್ತಾನೆ. ಈ ಸ್ವಾತಂತ್ರ್ಯ ಇರುತ್ತೆ. ತನಗೆ ಅಗತ್ಯ ಇರುವಂಥ ವಿಷಯಗಳನ್ನು ಸ್ವೀಕರಿಸ್ತಾನೆ, ಅನಗತ್ಯ ಅನಿಸಿರುವಂಥದ್ದನ್ನು ಅವನು ಬಿಟ್ಬಿಡ್ತಾನೆ. ಸೊ ಈ ಥರದ್ದು ಒಂದು ಸಾಧ್ಯತೆ ಇರುತ್ತೆ ಅಳವಡಿಕೆಯಲ್ಲಿ. ಸೊ ಹಾಗಾಗಿ ಭಾಷಾಂತರದಷ್ಟು ಇದು
ಏನು ಅಂತಂತಂದರೆ ಮೂಲಕ್ಕೆ ನಿಷ್ಠ ಅಲ್ಲ, ಆದರೆ ಅದರ ಒಟ್ಟು ಭಾವವನ್ನು, ಭಾವ ಸಂದರ್ಭವನ್ನು ಇಲ್ಲಿರುವಂಥ ಸಾಮಾಜಿಕ ಸಂದರ್ಭಕ್ಕೆ ಅಥವಾ ಸಾಹಿತ್ಯಿಕ ಸಂದರ್ಭಕ್ಕೆ ಅನ್ವಯವಾಗುವಂಗೆ ಅಳವಡಿಕೆ ಮಾಡಲಾಗುತ್ತೆ. ಸೊ ಹಾಗಾಗಿ ಇದು ಸ್ವಲ್ಪ ಸೃಜನಶೀಲತೆಯನ್ನು ಬೇಡುವಂಥ, ಪ್ರತಿಭೆಯನ್ನು ಬೇಡುವಂಥ ಒಂದು ಕೆಲಸ ಇದು. ಸೊ ಸುಮ್ಮನೆ ಏನಂತಂತಂದರೆ ಭಾಷಾಂತರವನ್ನು ಅಕ್ಷರಶಃ ಕೆಲವೊಂದು ಸತಿ ಹೇಗೆ ಮಾಡಲಾಗುತ್ತೋ ಹಾಗೆ ಮೂಲಕ್ಕೆ ನಿಷ್ಠವಾಗಿ ಇದನ್ನು ಮಾಡೋಕ್ಕಾಗಲ್ಲ ಅಳವಡಿಕೆಯಲ್ಲಿ. ಸೊ ಇದು ಪ್ರತಿಭೆಯನ್ನು ಬೇಡುವಂಥ ಕೆಲಸ, ಮತ್ತು ಒಂದು ಸಾಹಿತ್ಯಿಕ ಅಧ್ಯಯನವನ್ನು ಕೂಡ ಬೇಡುವಂಥ ಕೆಲಸ. ಸೊ ಹಾಗಾಗಿ ಇಲ್ಲಿ ಅಳವಡಿಕೆ ಅನ್ನುವಂಥದ್ದು ಬಹಳ ಮಟ್ಟಿಗೆ, ಕೆಲವು ಮಟ್ಟಿಗೆ ಕವಿಗೆ ಸ್ವಾತಂತ್ರ್ಯ ಇರುತ್ತೆ, ಬಹುತೇಕ ಮಟ್ಟಿಗೆ ಸ್ವಾತಂತ್ರ್ಯ ಇರುತ್ತೆ, ಮತ್ತು ಆ ಕಾರಣದಿಂದನೇ ಇದು ಸೃಜನಶೀಲ ಕ್ರಿಯೆಯೂ ಕೂಡ ಆಗಿದೆ. ಯಾಕಂತಂದರೆ ಸ್ವಾತಂತ್ರ್ಯ ಇದ್ದಾಗ ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿ ಇದ್ದಂಥ ಸಂದರ್ಭದಲ್ಲಿ ಕವಿ ಏನು ಮಾಡ್ತಾನೆ ಅಂತಂದರೆ ಅದನ್ನು ಇಲ್ಲಿನ ಪರಿಸ್ಥಿತಿಗೆ ಅಳವಡಿಸಬೇಕಾದ್ರೆ ಅದನ್ನು ಪರಿವರ್ತಿಸ್ತಾನೆ, ಅದನ್ನು ಸುಧಾರಿಸ್ತಾನೆ, ಅದನ್ನು ಮಾರ್ಪಡಿಸ್ತಾನೆ. ಈ ಎಲ್ಲ ಪ್ರತಿಭೆಗಳನ್ನು ಅವನು ಆ ಕೃತಿಯಲ್ಲಿ ತೋರಿಸ್ಬೇಕಾಗತ್ತೆ. ಸೊ ಇದು ಕೃತಿಯ ಸ್ವರೂಪವನ್ನು ಹೊಸ ರೂಪಕ್ಕೆ ಪರಿವರ್ತಿಸುತ್ತೆ, ಹೊಸ ರೂಪಕ್ಕೆ ಅಳವಡಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಕವಿಗೆ ಆ ಕೃತಿ ಇಲ್ಲಿನ ಸಂದರ್ಭಕ್ಕೆ ರೂಪುಗೊಳ್ಳುವಂಥ ಸಂದರ್ಭದಲ್ಲಿ ಕವಿಯ ಸೃಜನಶೀಲ ಅಥವಾ ಸೃಷ್ಟಿಕ್ರಿಯೆ ಅನ್ನುವಂಥದ್ದು ಕೆಲಸ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಕವಿಯ ಪ್ರತಿಭೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಅಂದರೆ ಇಲ್ಲಿರುವಂಥ ಕವಿ ಅದನ್ನು ಅಳವಡಿಸ್ಬೇಕಾದ್ರೆ, ಇಲ್ಲಿರುವಂಥ ಸಂದರ್ಭಕ್ಕೆ ಅಳವಡಿಸುವಂಥ ಸಂದರ್ಭದಲ್ಲಿ ಕವಿಗೆ ಒಂದು ಪ್ರತಿಭೆ ಅನ್ನುವಂಥದ್ದು ಅವಶ್ಯಕ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಇವತ್ತು ಬಿರುಗಾಳಿ ಅಥವಾ ರಕ್ತಾಕ್ಷಿ ಅನ್ನುವಂಥ ಕೃತಿಗಳು, ಅಳವಡಿಕೆಗೊಂಡಂಥ ಕೃತಿಗಳು ತುಂಬ ಪ್ರಸಿದ್ಧವಾಗಿರುವಂಥ ಕುವೆಂಪು ಅವರ ನಾಟಕಗಳಾಗಿ ಉಳ್ಕೊಂಡಿದ್ದಾರೆ. ಸೊ ಅವರ ಸೃಜನಶೀಲತೆ ಅಥವಾ ಸೃಷ್ಟಿಕ್ರಿಯೆ ಅನ್ನುವಂಥದ್ದು ಅಥವಾ ಅವರ ಪ್ರತಿಭೆ ಅನ್ನುವಂಥದ್ದು ಅದಕ್ಕೆ ಕಾರಣವಾಗಿರುವಂಥದ್ದು. ಇಷ್ಟು ಅಂಶಗಳು ಸ್ವೀಕಾರ ಮತ್ತು ಅಳವಡಿಕೆಗೆ ಸಂಬಂಧಪಟ್ಟಿರುವಂಥದ್ದು. ಇದು ನಿಮಗೆ ನಿಮ್ಮ ಗ್ರಹಿಕೆಗೆ ನಿಲುಕಿದೆ ಅಂತ ಅಂದ್ಕೊಂಡಿದ್ದೀನಿ. ಏನು ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ದಯಮಾಡಿ ನನ್ನನ್ನು ಸಂಪರ್ಕಿಸಿ, ಮತ್ತು ನಿಮ್ಮ ಆರೋಗ್ಯದ ಕಡೆ ನೀವು ಗಮನವನ್ನು ಕೊಡಿ. ಆದಷ್ಟು ಎಚ್ಚರಿಕೆಯಿಂದ ಇರಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.